ಸ್ನೇಹಿತರೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ದ್ರಾವಿಡ ಭಾರತ ವಾಹಿನಿಗೆ ತಮಗೆ ಆಧಾರದ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಗಂಗನವ್ರು ಸರ್, ನೀವು ಇಲ್ಲಿವರೆಗೆ ಬೆಳೆದು ಬಂದಿರಲ್ಲ ಸರ್. 3 ಸಲ KS ಪಾಸ್ ಆದ್ರಿ ಅಂತ, ಆಮೇಲೆ 3 ಸಲ ಬೇರೆ ಬೇರೆ ಹುದ್ದೆನ ಅಲಂಕಾರ ಮಾಡಿದ್ರಿ ಅಂತ. ಈ ಹಿನ್ನೆಲೆಯೊಳಗೆ ನಿಮ್ಮ ಫ್ಯಾಮ್ಲಿ ಹಿನ್ನೆಲೆ ಏನು, ನೀವು ಯಾವ್ರವ್ರ, ಏನು ಕತೆ, ಏನು ಕಲ್ತ್ರಿ, ಇಲ್ಲಿ ಹೆಂಗೆ ಬಂದ್ರಿ, ನಿಮ್ಮ ಜರ್ನಿ, ಎಲ್ಲ ಜರ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಗಂಗಣ್ಣವ್ರು. ನಾನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಹುಟ್ಟಿದೆ. ನಮ್ಮ ತಂದೆಯವರು ದಿವಂಗತ ವಿಠ್ಠಲ್ ಗಂಗಣ್ಣವ್ರು. ಅವರು ಕೃಷಿ ಇಲಾಖೆಯಲ್ಲಿ ಗ್ರಾಮ ಸೇವಕರಾಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಾಯಿ ಹೆಸರು ಅನಸೂಯ ವಿಠ್ಠಲ್ ಗಂಗಣ್ಣವ್ರು. ಅವರು ಗೃಹಿಣಿ. ನನಗೆ ಒಬ್ಬರು ಅಕ್ಕ ಇದ್ದಾರೆ, ಜಯಶ್ರೀ ಉಪ್ಪರ್ ಅಂತೇಳಿ. ಅವರು ಪ್ರಸ್ತುತ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ದಾರೆ. ತಂಗಿ ಇದ್ದಾರೆ. ತಂಗಿಯವರು ಕೃಷಿ ಇಲಾಖೆಯಲ್ಲಿ ನಮ್ಮ ತಂದೆಯವರ ನಿಧನದ ನಂತರ ಅನುಕಂಪ ಆಧಾರದ ಮೇಲೆ ಒಂದು ಸೇವೆಯನ್ನು ಪಡ್ಕೊಂಡ್ರು. ಈಗ ಪ್ರಸ್ತುತ ಪ್ರಥಮ ದರ್ಜೆ ಸಹಾಯಕರಾಗಿ ಧಾರವಾಡ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ತಂದೆಯವರು ನನಗೆ ಪ್ರಾಥಮಿಕ ಶಿಕ್ಷಣಕ್ಕಾಗಿ ನವಪ್ರಭಾ ರೂರಲ್ ರೆಸಿಡೆನ್ಷಿಯಲ್ ಸ್ಕೂಲ್ ತುಕ್ಕನಟ್ಟಿಯಲ್ಲಿ 1ನೇ ತರಗತಿಗೆ ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾರೆ. ನನ್ನ ಒಂದು ಪ್ರಾಥಮಿಕ ಶಿಕ್ಷಣವನ್ನು ನಾನು ನವಪ್ರಭಾ ರೂರಲ್ ರೆಸಿಡೆನ್ಷಿಯಲ್ ಸ್ಕೂಲ್ ತುಕ್ಕನಟ್ಟಿಯಲ್ಲಿ 1ರಿಂದ 5ನೇ ತರಗತಿಯನ್ನು ಓದಿದೆ. ತದನಂತರ 6ರಿಂದ 10ನೇ ತರಗತಿಯನ್ನು ಗೋಕಾಕ್ ನಗರದಲ್ಲಿರುವಂಥ ಲಕ್ಷ್ಮಣರಾವ್ ಜಾರಕಿಹೊಳಿ ಪ್ರೌಢ ಶಿಕ್ಷಣ ಸಂಸ್ಥೆ ಇಲ್ಲಿ ಮುಗಿಸಿದೆ. SSLC ನಂತರ PUC ಪ್ರಥಮ ಮತ್ತು ದ್ವಿತೀಯವನ್ನು ಕೂಡ ನಾನು ಲಕ್ಷ್ಮಣರಾವ್ ಜಾರಕಿಹೊಳಿ ಕಾಂಪೋಸಿಟ್ PU ಕಾಲೇಜಿನಲ್ಲಿ ಓದಿದೆ. ತದನಂತರ ನಾನು ಪದವಿಗಾಗಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ತುಮಕೂರು ಜಿಲ್ಲೆಯ ತುಮಕೂರು ನಗರದಲ್ಲಿರುವಂಥ ಸಿದ್ಧಗಂಗಾ ತಾಂತ್ರಿಕ ಶಿಕ್ಷಣ ನಿಮಗೆ ಸೀಟ್ ಸಿಕ್ತೇನ್ರಿ? ಅದು ಹಾಂ, ಚಿತ್ರದುರ್ಗ ಇದ್ರಾಗ ಎಲ್ರಿ ಸಿದ್ಧಗಂಗಾ ಮಠ ಅಲ್ಲ ಸರ್? ಹೌದು ರೀ. PUCಯ ಒಂದು CET ಎಕ್ಸಾಮ್ನಲ್ಲಿ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನಾನು ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸೀಟ್ ಸಿಕ್ಕಿತ್ತು. ಬಟ್ ನಮ್ಮ ತಂದೆಯವರು ತುಮಕೂರು ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯಲ್ಲೇ ಅಡ್ಮಿಷನ್ ಮಾಡಿದರು. ಅಲ್ಲಿ BE ಇನ್ಫಾರ್ಮೇಷನ್ ಸೈನ್ಸಲ್ಲಿ ಓದಿದೆ. ಆಮೇಲೆ BE ಮುಗಿದಕ್ಕಿಂತ ಮುಂಚೆ ನಮ್ಮ ತಂದೆಯವ್ರದ್ದೊಂದು ಏನಂದರೆ, ನಾನು ಪದವಿಯನ್ನು ಮುಗಿಸಿದ ಮೇಲೆ ನಾನು ಒಬ್ಬ ಅಧಿಕಾರಿಯಾಗಿ KS ಅಥವಾ IAS ಅಧಿಕಾರಿ ಆಗಬೇಕಂತ ನಮ್ಮ ಅಪ್ಪ ಅವರಿಗೆ ಆಸೆ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಂದು ಇಂಜಿನಿಯರಿಂಗ್ನಲ್ಲಿನೇ ಸಾಕಷ್ಟು ಕ್ಯಾಂಪಸ್ ಇಂಟರ್ವ್ಯೂಗಳು ಬರ್ತಾಯಿದ್ವು ಸರ್. ಆದರೆ ನಾನು ಯಾವುದೂ ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಆಗಲಿಲ್ಲ. ಯಾಕಂದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ಮಾಡಬೇಕಾಗಿತ್ತು. ತದನಂತರ ನಾನು ಸ್ಪರ್ಧಾತ್ಮಕ ಪರೀಕ್ಷೆ KS ಮತ್ತು IAS ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲ, ನೀವು SSLC ಒಳಗೆ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿರಿ ಅಂತಲ್ಲ ಸರ್? ಹೌದು ಸರ್. 1997-98ರಲ್ಲಿ ಸರ್ ನಾನು SSLC ಓದಬೇಕಾದ್ರೆ ಕನ್ನಡ ಮಾಧ್ಯಮದಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದೆ ಸರ್. ಹೌದಲ್ರಿ? 625ಕ್ಕೆ 605 ಮಾರ್ಕ್ಸನ್ನು ತೊಗೊಂಡೆ. ಓವರಾಲ್ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಸೇರಿದರೆ ಒಂದು 20 ರ್ಯಾಂಕ್ ಕೊಡ್ತಾಯಿದ್ರು ಸರ್. ಅದರಲ್ಲಿ 7ನೇ ರ್ಯಾಂಕ್ ಬಂದೆ. ಕನ್ನಡ ಮಾಧ್ಯಮದಲ್ಲಿ ರಾಜ್ಯಕ್ಕೆ 1ನೇ ರ್ಯಾಂಕ್ ಬಂದೆ ಸರ್. ಓವರಾಲ್ ಇಂಗ್ಲೀಷ್ ಕನ್ನಡ ಮಿಕ್ಸ್ದಾಗ 7ನೇ ರ್ಯಾಂಕ್. ಹ್ಞೂ ರೀ ಸರ್. ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಫಸ್ಟ್ ರ್ಯಾಂಕ್. ಹೌದು ಸರ್. ಅದನ್ನ ಹೆಂಗೆ ಕವರ್ ಮಾಡಿ ಸರ್? ಹೆಂಗೆ ರ್ಯಾಂಕ್ ಹೆಂಗೆ ಏನು ಅಭ್ಯಾಸ ಮಾಡಿರಿ ಸರ್? ನಾನು 6ನೇ ತರಗತಿಗೆ ಲಕ್ಷ್ಮೀ ಎಜುಕೇಷನ್ ಟ್ರಸ್ಟಲ್ಲಿ ಅಡ್ಮಿಷನ್ ಮಾಡಿದೆ, LETಯಲ್ಲಿ. ಅಲ್ಲಿ ಏನಂದರೆ 6th ಸ್ಟ್ಯಾಂಡರ್ಡ್ದಿಂದನೇ ಏನು SSLC ಅವರಿಗೆ ಏನು ಟೀಚ್ ಮಾಡ್ತಾರೆ ಅದೇ ಶಿಕ್ಷಕರನ್ನೇ 6ನೇ ತರಗತಿಗೂ ಪಾಠ ಮಾಡೋಕ್ಕೆ ಹಚ್ತಾರೆ ಸರ್. ಅವಾಗ ಏನಾಗುತ್ತೆ, ಅವರು 6ನೇ ತರಗತಿಯಿಂದನೇ ನಮ್ಮನ್ನ ತಯಾರಿ ಮಾಡ್ತಾರೆ. ಅವಾಗಿಂದನೇ ನಮಗೆ ಸಾಕಷ್ಟು ತಯಾರಿಗೆ ಅನುಕೂಲ ಮಾಡಿಕೊಡ್ತಾರೆ ಸರ್. ಹೀಗಾಗಿ ಅಲ್ಲಿ ಏನಾಗುತ್ತೆ, ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತೆ ಸರ್. ಏನಾಗುತ್ತೆ, ಪ್ರತಿ ವರ್ಷ ಯಾರು ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಫಸ್ಟ್ ಬರ್ತಾರೆ ಕ್ಲಾಸಿಗೆ, ಅವರಿಗೆ ವಾರ್ಷಿಕ ಏನು ಆ್ಯನ್ಯುವಲ್ ಡೇ ಆಗುತ್ತಲ್ಲ ಸ್ಕೂಲ್ದು, ಆ ಆ್ಯನ್ಯುವಲ್ ಡೇದಲ್ಲಿ ಸನ್ಮಾನ ಮಾಡ್ತಾರೆ ಸರ್. ಆ ಸಮಯದಲ್ಲಿ ಹಿಂಗೆ ಆ ರೀತಿಯಿಂದ ತಯಾರಿ ಮಾಡಿದ್ರೆ ಫಲಿತಾಂಶನ ಎಂಡಿಂಗ್ ಚಲೋ ಆಕೈತೆ. ಹೌದು ರೀ. ಅಂದ್ರೆ ನೀವು ಅವಾಗ 6ನೇದಿಂದ ತಯಾರಿ ಮಾಡತ್ತಿದ್ರಿ ಅಂತ. ಮನ್ಯಾಗ ಅದು ಹೆಂಗೆ ಓದ್ತಿದ್ರಿ? 8 ತಾಸು ಓದ್ಬೇಕು, ಹುಡುಗರು ವಿಚಿತ್ರ ಕುತೂಹಲ ಇರ್ತೈತಲ್ರಿ. ರ್ಯಾಂಕ್ ಬಂದವ್ರು ಹೆಂಗೆ ಓದ್ತಾರೋ ಅಂತ ಅವರು ಸಾಮಾನ್ಯ ಜನ ಕೇಳ್ತಿರ್ತಾರೆ. ನಮ್ಮದು ಆ್ಯಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 10 ಗಂಟೆಯಿಂದ
ಸಂಜೆ 5 ಗಂಟೆವರೆಗೂ ಸಾಲಿ ಸ್ಟಾರ್ಟ್ ಆಗ್ತೈತೆ ರೀ. ಹೌದು 5 ಗಂಟೆಯಿಂದ ಬಂದು ಫ್ರೆಶ್ ಅಪ್ ಆಗಿ ಒಂದು ರಾತ್ರಿ 10 ಗಂಟೆವರೆಗೂ ಒಂದು 6 ಗಂಟೆಯಿಂದ 10 ಗಂಟೆವರೆಗೂ ಓದ್ತಾ ಇದ್ದೆ. ಮತ್ತೆ ಏನು ಮಾಡ್ತಾ ಇದ್ದೆ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ. ನಮ್ಮ ತಾಯಿಯವರು ಭಾಳ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ತಾಯಿ ತಂದೆ ನನ್ನ ಬೆಳಿಗ್ಗೆ ಒಂದು 4 ಗಂಟೆಗೆ ನಮ್ಮ ತಾಯಿಯವರು 4:04 ಎಬ್ಬಿಸಿ ಅವರು ಕೂಡ ಬೇರೆ ಬೇರೆ ಕೆಲಸದಲ್ಲಿ ತೊಡಗುತ್ತಾ ಇದ್ರು. ಎಬ್ಬಿಸಿ ನನಗೆ ಬಿಟ್ಟರೆ ನಾನು ಮತ್ತೆ ಮಲಗ್ತೀನಿ ಅಂತೇಳಿ ನಮ್ಮ ತಾಯಿಯವರು ಕೂಡ ಏನಾದರೂ ಕೆಲಸಗಳನ್ನು ಮಾಡಿಕೊಂಡು ನನಗೆ ಟೀ ಕಾಫಿ ಮಾಡಿ ಕೊಡೋದು. ಮತ್ತು ಬೆಳಿಗ್ಗೆ 4 ಗಂಟೆಯಿಂದ 9 ಗಂಟೆವರೆಗೂ ಸ್ಟಡಿ ಮಾಡಿ ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದು. ಡೈಲಿ ಇದೇ ರೂಟೀನ್ ಇರ್ತದೆ. ಫುಲ್ ಸ್ಟಡಿ ಒಳಗೆ ಫುಲ್ ಕಾನ್ಸಂಟ್ರೇಷನ್ ಇರ್ತಿದ್ರು ಅಂದಂಗೆ ಅರ್ಥ. ಹೌದು ರೀ. ಅದಕ್ಕೆ ನಿಮ್ಮ ತಾಯಿಯವರು ಭಾಳ ಸಪೋರ್ಟ್ ಮಾಡ್ಯಾರ. ನಮ್ಮ ತಾಯಿಯವರು ಮತ್ತು ನಮ್ಮ ತಂದೆಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ SSLC ಫಸ್ಟ್ ರ್ಯಾಂಕ್ ಬಂದ್ಕೂಡಲೇ ನಿಮ್ಗೆ ನೀವೆಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲಿ ಮಾಡಿರಿ? ನಾ PUC ಫಸ್ಟ್ ಇಯರ್ ಮತ್ತು ಅದೇ ಲಕ್ಷ್ಮೀ ಎಜುಕೇಷನ್ ಟ್ರಸ್ಟಲ್ಲೇ ಅಡ್ಮಿಷನ್ ಮಾಡಿರಿ. PUC ಫಸ್ಟು ಮತ್ತು ಸೆಕೆಂಡ್ ಸೈನ್ಸನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲೇ ಸ್ಟಡಿ ಮಾಡಿದೆ. PUC ಸೆಕೆಂಡಲ್ಲಿ ಇಡೀ ತಾಲೂಕಿಗೆ ಟಾಪರ್ ಆದೆ. ಅಂದರೆ ತಾಲೂಕಿಗೆ ಫಸ್ಟ್ ಬಂದ್ರಿ. ಹೌದು, ಸೆಕೆಂಡ್ ಇಯರ್ಗೆ. ಹೌದು, ಸೈನ್ಸ್ ತೊಗೊಂಡಿದ್ರಿ? ಸೈನ್ಸ್ ತೊಗೊಂಡೆ. ಓಕೆ ಓಕೆ. ಆಮೇಲೆ PUC ಆದಮೇಲೆ CET ಎಕ್ಸಾಮಿನೇಷನ್ ಇರುತ್ತೆ. CET ಎಕ್ಸಾಮಿನೇಷನಲ್ಲಿ ತೀರ್ಮಾನ ಮಾಡಿದ್ರಿ ಮೆಡಿಕಲ್ ಹೋಗ್ಬೇಕು, ಇಂಜಿನಿಯರಿಂಗ್ ಹೋಗ್ಬೇಕು ಅಂತ. ನಾನೇನು ಮಾಡಿದೆ, ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಂಡ್ರಿ. ಅದೇ ನಿಮಗೆ ಇದು ಬಂದಿತ್ತು ಮೆಡಿಕಲ್? ಮೆಡಿಕಲ್ ಸೀಟು ಸಿಕ್ಕಿದ್ದು, ಬಟ್ ನಾನು ಕೌನ್ಸಿಲಿಂಗಿಗೆ ಹೋಗ್ಲಿಲ್ಲ ರೀ. ಯಾಕೆ ನನಗೆ ಮೆಡಿಕಲ್ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಇಂಜಿನಿಯರಿಂಗ್ ಹೋಗಿ, ಯಾಕಂದ್ರೆ ನಮ್ಮ ತಂದೆಯವರು ಮೊದಲಿಂದ ಹೇಳ್ತಾ ಇದ್ರು ನೀನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂತೇಳಿ. ಹೀಗಾಗಿ ನಾನು ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಂಡೆ. ತುಮಕೂರಿನ ಸಿದ್ಧಗಂಗಾ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿ. ಮೊದಲಿಂದ ನಿಮ್ಮ ಮೈಂಡ್ನಾಗ ಇತ್ತು ಅದು, ನಾವು ಕಾಂಪಿಟೇಷನ್ ಎಕ್ಸಾಮ್ ಅದ ಫೇಸ್ ಮಾಡಬೇಕು ಅಂತೇಳಿ? ಹೌದು. ಯಾಕಂದ್ರೆ ನಿಮ್ಮ ತಂದೆಯವ್ರು ಹೇಳ್ತಿದ್ರು ಮ್ಯಾಗಿನ ಮ್ಯಾಗ ಹೇಳೋದ್ರಿಂದ ನಿಮಗೂ ಅದು ತಯಾರಿ ಮಾಡತ್ತಿದ್ರಿ ಅಂದಂಗೆ? ಹೌದು ಹೌದು ರೀ. ಆಮೇಲೆ ಸಿದ್ಧಗಂಗಾ ಮಠಕ್ಕೆ ಹೋದ್ರಿ ಸರ್ ಇಂಜಿನಿಯರಿಂಗ್? ಹೌದು ಹೌದು ರೀ. ಅಲ್ಲಿ ಏನೇನಾಯ್ತು ಸರ್? ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು 2001ರಲ್ಲಿ ಅಡ್ಮಿಷನ್ ಮಾಡಿರಿ. ಅದರಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊಂಡು PUC ಇಂಜಿನಿಯರಿಂಗ್ ನಾನು 8 ಸೆಮ್ ಇರುತ್ತೆ. ಒಂದು 6 ತಿಂಗಳಿಗೆ ಒಂದು ಸೆಮಿಸ್ಟರ್ ಇರುತ್ತೆ. 8 ಸೆಮಿಸ್ಟರ್ಗಳನ್ನು ಪ್ರತಿಯೊಂದು ಸೆಮಿಸ್ಟರ್ಗಳಲ್ಲಿ ಡಿಸ್ಟಿಂಕ್ಷನ್ ಮಾಡ್ಕೊಂಡೆ ಸರ್. ಮಾಡ್ಕೊಂಡೆ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನಾನು 2002ರಲ್ಲಿ ಅಂದರೆ 3ನೇ ಸೆಮ್ ಇದ್ದೆ, ಸೆಕೆಂಡ್ ಇಯರ್ ಓದ್ತಾ ಇದ್ನಿ. ಅವಾಗ ನಮ್ಮ ತಂದೆಯವರು ನಿಧನರಾದ್ರಿ. ಆಮೇಲೆ ನಮ್ಮ ತಾಯಿಯವರನ್ನೇ ಪೂರ್ತಿ ನನಗೆ ಸಪೋರ್ಟ್ ಮಾಡಿದರು, ಉಸ್ತುವಾರಿ. ಆಮೇಲೆ ಇಂಜಿನಿಯರಿಂಗ್ ಮುಗಿದ ತಕ್ಷಣ 2004ರಲ್ಲಿ ಇಂಜಿನಿಯರಿಂಗ್ ಪಾಸ್ ಆದಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ಅಂದರೆ ತಯಾರಿ ಕಡೆ ಗಮನ ಹಾಕಿರ. ಹೌದು ರೀ. ಒಳ್ಳೆ ಸರ್, ನೀವು BA ಪದವಿ ಪಡೆದ್ರಲ್ಲಿ ಎಲ್ರಿ? ಸಿದ್ಧಗಂಗಾ ಮಠದಲ್ಲಿ. ಆನಂತರ ಕಾಂಪಿಟೇಷನ್ ಎಕ್ಸಾಮನ್ನು ಹೆಂಗೆ ಫೇಸ್ ಮಾಡಿರಿ? ಎಲ್ಲಿ ಕೋಚಿಂಗ್ ಹೋದ್ರು? ಏನು ಕತ್ತೀರಿ? 2004 ಡಿಸೆಂಬರಲ್ಲಿ ನಂದು ಇಂಜಿನಿಯರಿಂಗ್ ಮುಗಿಸಿನಿ ರೀ. ಡಿಗ್ರಿ ಮುಗಿದ ತಕ್ಷಣ ಕಾಂಪಿಟೇಟಿವ್ ಎಕ್ಸಾಮ್ದು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೇಕು ಅನ್ನೋದನ್ನು ಅಷ್ಟೊಂದು ನಾಲೆಜ್ ಇರಲಿಲ್ಲ ನನಗೆ ಆ ಟೈಮಲ್ಲಿ ರೀ. ಯಾಕಂದರೆ ಪೂರ್ತಿ ಟೆಕ್ನಿಕಲ್ ಸಬ್ಜೆಕ್ಟ್ ನಂದು ಇಂಜಿನಿಯರಿಂಗ್. ನನಗೆ ಧಾರವಾಡದಲ್ಲಿ ಶಿವ ಪಾಟೀಲ್ ಅಂತ ಒಬ್ಬರು ಸರ್, ಅವ್ರು ಆಲ್ರೆಡಿ 2 ಸತಿ IAS ಇಂಟರ್ವ್ಯೂ ಹೋಗಿದ್ದಾರೆ. ಹೌದನ್ರಿ? ಅವ್ರದ್ದು ಡ್ರೀಮ್ ಟೀಮ್ ಸ್ಟಡಿ ಸರ್ಕಲ್ ಅಂತ ಒಂದು ಕೋಚಿಂಗ್ ಸೆಂಟರ್ ಇತ್ತು ಧಾರವಾಡದಲ್ಲಿ. ಹ್ಞೂ ರೀ. ಅಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ಅವರಿಗೆ ಗೈಡ್ ಮಾಡ್ತಿದ್ದಾರೆ ಅವರು, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ. ಅವ್ರ ಕಡೆ ಹೋದಾಗ ಅಲ್ಲಿ ನಂದು ಪ್ರಿಪ್ರೇಷನ್ ಸ್ಟಾರ್ಟ್ ಆಯ್ತು ರೀ. ಸಬ್ಜೆಕ್ಟ್ಸ್ ಯಾವಿರ್ತಾವೆ, ಜನರಲ್ ಸ್ಟಡೀಸ್ ಅಂದರೆ ಏನು, ಜನರಲ್ ಸ್ಟಡೀಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಕವರ್ ಆಗ್ತವೆ, ಹೆಂಗೆ ಓದಬೇಕು ಅನ್ನೋದನ್ನು ಅವರು ನಮಗೆ. ನನ್ನ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮದ ಗುರು ಅಂದ್ರೆ ನಮ್ಮ ಶಿವ ಪಾಟೀಲ್ ಸರ್ ರೀ. ಶಿವ ಪಾಟೀಲ್ ಅವರು ಪ್ರಸ್ತುತ ಇದರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು VRS ತೊಗೊಂಡು DC ಎಕ್ಸೈಸ್ ಆಗಿ ಈಗೂ ಕೋಚಿಂಗ್ ಮಾಡ್ತಾರೆ ಈಗ ಅವರು. ಈಗೂ ಅವ್ರದ್ದು ಕೋಚಿಂಗ್ ಮಾಡ್ತಾರೆ ರೀ ಧಾರವಾಡದಲ್ಲಿ. ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಬೇಸಿಕ್ಸ್ ಎಲ್ಲ ನನಗೆ ಗೊತ್ತಾಯ್ತು ರೀ. ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಏನು ಸಬ್ಜೆಕ್ಟ್ ತೊಗೋಬೇಕು, ಜನರಲ್ ಸ್ಟಡೀಸ್ ಅಂದರೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ, ಆಮೇಲೆ ಈ ಕರೆಂಟ್ ಅಫೇರ್ಸ್ ಅಂದರೆ ಯಾವ ನ್ಯೂಸ್ ಪೇಪರ್ ಓದಬೇಕು, ಎಲ್ಲ ಬೇಸಿಕ್ಸ್ ಎಲ್ಲನೂ ಒಂದು 6 ಮಂತ್ಸ್ ಶಿವ ಪಾಟೀಲ್ ಸರ್ ಕಡೆ ಒಂದು ಸ್ಟಡಿ ಮಾಡಿದ ಮೇಲೆ ನೆಕ್ಸ್ಟ್ ನಾನು ಬೆಂಗಳೂರು ಬನ್ನಿರಿ. ಬೆಂಗಳೂರಿನಾಗ ಸ್ಪರ್ಧಾ ಚೈತ್ರ ಅಂತ ಒಂದು ಕೋಚಿಂಗ್ ಸೆಂಟರ್ ಇತ್ತು. ಅಲ್ಲಿ ನಾನು ಕನ್ನಡ ಲಿಟ್ರೇಚರ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆದಮೇಲೆ ಮೇನ್ಸ್ ಅಂತ ಎಕ್ಸಾಮಿನೇಷನ್ ಇರ್ತೈತೆ ರೀ. ನಾವು ಪ್ಯಾರಲಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಜೊತೆಗೆ ಮೇನ್ಸ್ ಎಕ್ಸಾಮು ಪ್ರಿಪೇರ್ ಆಗ್ಬೇಕ್ರಿ. ಅದಕ್ಕೆ ನಾನು ಏನು ಮಾಡಿ ಸ್ಪರ್ಧಾ ಚೈತ್ರದಲ್ಲಿ ಕನ್ನಡ ಸಾಹಿತ್ಯ ಸಬ್ಜೆಕ್ಟನ್ನು ಜಿನೇಂದ್ರ ಕಣ್ಣಗಾವಿ ಅಂತ ಒಬ್ರು ಸರ್ ಇದ್ರು, ಅವರು ನಮಗೆ ಟೀಚ್ ಮಾಡ್ತಿದ್ರು ರೀ. ಅವ್ರ ಕಡೆ ಹೋಗಿ ನಾನು ಆ ಕೋಚಿಂಗ್ ಸ್ಪರ್ಧಾ ಚೈತ್ರ ಕೋಚಿಂಗ್ ಸೆಂಟರ್ನ ಕನ್ನಡ ಸಾಹಿತ್ಯ ಸಬ್ಜೆಕ್ಟ್ನ ಜಾಯ್ನ್ ಆದ್ನಿ.
ಇನ್ನು ಸೆಕೆಂಡ್ ಸಬ್ಜೆಕ್ಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಆಪ್ರೇಟಿವ್ಸ್ ಅಂತೇಳಿ ಅದನ್ನೇನು ಯಾವ ಕೋಚಿಂಗ್ ಸೆಂಟ್ರಿಗೆ ಹೋಗಲಿಲ್ಲ, ಅದು ಸೆಲ್ಫ್ ಸ್ಟಡಿ ಮಾಡಿ ಬುಕ್ಸನ್ನು. ಆಮೇಲೆ ಜನರಲ್ ಸ್ಟಡೀಸ್ ಸ್ವಲ್ಪ ಡಿಫಿಕಲ್ಟ್ ಇರ್ತೈತೆ ರೀ, ಯಾಕಂದ್ರೆ ಜನರಲ್ ಸ್ಟಡೀಸ್ ಅಂದ್ರೆ ವಾಸ್ಟ್ ನಾಲೆಜ್ ಬೇಕು ರೀ. ಅದರಲ್ಲಿ ಇಂಡಿಯನ್ ಪಾಲಿಟಿ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಹಿಸ್ಟ್ರಿ, ಜಿಯೋಗ್ರಾಫಿ, ಕರೆಂಟ್ ಅಫೇರ್ಸು, ಸ್ಪೋರ್ಟ್ಸು, ಅಂದರೆ ಎಲ್ಲ ವಿಷಯಗಳನ್ನು ಕವರ್ ಮಾಡ್ತಾರೆ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸು, ಮೆಂಟಲ್ ಎಬಿಲಿಟಿ, ಇವೆಲ್ಲ ಸಬ್ಜೆಕ್ಟ್ಗಳು ಜನರಲ್ ಸ್ಟಡೀಸಲ್ಲಿ ಇರೋದ್ರಿಂದ ಜನರಲ್ ಸ್ಟಡೀಸ್ ಸಿಲೆಬಸ್ಸು ವಾಸ್ಟ್ ಇರ್ತೈತೆ ರೀ. ಅದಕ್ಕೆ ನಾನು ಡೆಲ್ಲಿಗೆ ಹೋಗೋಕ್ಕಾಗಲಿಲ್ಲ ನನಗೆ, ಯಾಕಂದ್ರೆ ನಮ್ಮ ತಂದೆ ಬೇರೆ ಎಕ್ಸ್ಪರ್ಟ್ ಆಗಿದ್ರು, ಸೊ ಫೈನಾನ್ಷಿಯಲಿ ಸೌಂಡ್ ಇರಲಿಲ್ಲ. ಹೀಗಾಗಿ ನಾನು ಏನು ಮಾಡಿರಿ, ಡೆಲ್ಲಿಗೆ ಹೋಗೋ ಬದಲಿಗೆ ಹೈದ್ರಾಬಾದ್ಗೆ ಹೋದೀನಿ ರೀ. ಹೈದ್ರಾಬಾದ್ನಲ್ಲಿ RC ರೆಡ್ಡಿ ಸ್ಟಡಿ ಸರ್ಕಲ್ ಅಂತ ಐತಿ, ನಮ್ಮ ಟೈಮಲ್ಲಿ ಅವಾಗ ಒಳ್ಳೆ ಹೆಸರಿತ್ತು ಅದಕ್ಕೆ. ಅಲ್ಲಿ ನಾನು ಜನರಲ್ ಸ್ಟಡೀಸ್ ಜಾಯ್ನ್ ಆದೇನಿ ರೀ. ಜನರಲ್ ಸ್ಟಡೀಸಲ್ಲಿ ಜಾಯ್ನ್ ಆಗಿ ಅಲ್ಲಿ 1 ವರ್ಷ ಸ್ಟಡಿ ಮಾಡಿ ಮತ್ತು ವಾಪಸ್ ಬೆಂಗಳೂರಿಗೆ ಬಂದು, ಬೆಂಗಳೂರು ವಿಜಯನಗರಲ್ಲಿ ಯೂಶ್ವಲಿ KS ಎಕ್ಸಾಮ್ ಯಾರು ಪ್ರಿಪೇರ್ ಆಗ್ತಾರಲ್ರಿ, ಅಂದ್ರೆ KS, IAS ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ವಿಜಯನಗರ ಮತ್ತು ಚಂದ್ರ ಲೇಔಟ್ ಅಂತ ಏರಿಯಾ ಅದಾವೆ ರೀ. ಅಲ್ಲಿ ಯಾಕೆ ಹೋಗ್ತಾರ್ರಿ ಅವರು? ಅಲ್ಲಿ ಏನಂದ್ರೆ ಆ್ಯಕ್ಚುಲಿ ಕೋಚಿಂಗ್ ಸೆಂಟರ್ಗಳು ಭಾಳ ಅದಾವೆ ರೀ, ಅಲ್ಲೇ ಅದಾವೆ ರೀ. ಸೆಕೆಂಡು ಮ್ಯಾಕ್ಸಿಮಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬುಕ್ಸ್ ಎಲ್ಲ ಅಲ್ಲಿ ಬುಕ್ ಸ್ಟಾಲ್ಗಳದ ಅಲ್ಲಿ ಸಿಗ್ತಾವ್ರಿ. ಸಿಗ್ತಾವ್ರಿ. ಮತ್ತು ಯಾರ್ಯಾರು ಡೆಲ್ಲಿಗೆ ಹೋಗಿ ಕೋಚಿಂಗ್ ಮಾಡ್ಕೊಂಬಂದಾರೋ, ಹೈದ್ರಾಬಾದ್ಗೆ ಹೋಗಿ ಕೋಚಿಂಗ್ ಮಾಡ್ಕೊಂಬಂದಾರೋ ಅವರೆಲ್ಲ ಅಲ್ಲೇ ರೂಮ್ಗಳು ಮಾಡ್ಕೊಂಡು ಓದ್ತಿರ್ತಾರೆ. ಈಗ ಡಿಸ್ಕಷನ್ಗೂ ಈಸಿ ಆಗತ್ತೆ ಮತ್ತು ಮಟೀರಿಯಲ್ಸ್ ಒಂದೇ ಕಡೆ ಸಿಕ್ಬಿಡತ್ತೆ, ಸ್ಟಡಿ ಮಟೀರಿಯಲ್ಸ್. ಭಾಳ ಜನ ಹುಡುಗರೆಲ್ಲ ವಿಜಯನಗರದಾಗ ಇರ್ತಾರೆ, ಅದಕ್ಕೆ ಕೇಳಿದ್ರೆ. ಹೌದು ರೀ, ಅಂದ್ರೆ ಕರ್ನಾಟಕದ ಏನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕರ್ನಾಟಕನಾಗ ಅದಾವ ರೀ, ಅದರಲ್ಲಿ ಅತಿ ಹೆಚ್ಚು ಕೋಚಿಂಗ್ ಸೆಂಟರ್ ಬೆಂಗಳೂರಿನಾಗ ಅದಾವ ರೀ, ಅವೆಲ್ಲ ವಿಜಯನಗರದಾಗ ಅದಾವ ರೀ. ಕೋಚಿಂಗ್ ಸೆಂಟರ್ ಎಲ್ಲ ವಿಜಯನಗರ ಹೌದು ರೀ. ಅಲ್ಲಿ ಅದು ಹೈದ್ರಾಬಾದಲ್ಲಿ ಏನು ನಾನು ಜನರಲ್ ಸ್ಟಡೀಸ್ ಮುಗಿಸ್ಕೊಂಬನ್ನಿ ಟ್ರೈನಿಂಗ್, ಬೆಂಗಳೂರು ವಿಜಯನಗರನಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಅಲ್ಲಿ ಒಂದು ಪೇಯಿಂಗ್ ಗೆಸ್ಟ್ ಹಾಸ್ಟೆಲ್ ಇತ್ತು ರೀ. ನಾವು ನಾರ್ತ್ ಕರ್ನಾಟಕದ 4 ಜನ ಹುಡುಗರು ಇದ್ವು ಅಲ್ಲಿ. ನಾವು ಅಲ್ಲೇ ಸ್ಟಡಿ ಮಾಡಿಕೊಂಡು ಫಸ್ಟ್ ಅಟೆಂಪ್ಟ್ ನಾನು 2008 8ನೇ ಇಶ್ಯೂ ಕೊಟ್ಟೀನಿ ರೀ. 2008ರಾಗ ನಂದು ಫಸ್ಟ್ KS ಎಕ್ಸಾಮಿನೇಷನ್ ಅಟೆಂಪ್ಟ್ ಕೊಟ್ಟೀನಿ ರೀ. ಅಟೆಂಪ್ಟ್ ಕೊಟ್ಮೇಲೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ಲಿಯರ್ ಆಯ್ತು ರೀ. ನೆಕ್ಸ್ಟ್ ಸ್ಟೇಜ್ ಮೇನ್ಸ್ ಅಂತ ಇರ್ತೈತೆ ರೀ. ಮೇನ್ಸ್ನಾಗ ನಾವು 2 ಆಪ್ಷನಲ್ ಸಬ್ಜೆಕ್ಟ್ ತೊಗೋಬೇಕು ರೀ, ಪ್ಲಸ್ ಜನರಲ್ ಸ್ಟಡೀಸ್ ಒಂದು ಸಬ್ಜೆಕ್ಟ್ ಇರ್ತೈತೆ ರೀ. ಅದಕ್ಕೆ ನಾನು ಏನು ಮಾಡಿ ಕನ್ನಡ ಲಿಟ್ರೇಚರ್ ಆಲ್ರೆಡಿ ಮೊದಲನೇ ಒಂದು ಸಲ ಕೋಚಿಂಗ್ ತೊಗೊಂಡಿದ್ದೇನೆ ರೀ. ಇನ್ನೂ ಸ್ವಲ್ಪ, ಯಾಕಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆದಮೇಲೆ ಸ್ವಲ್ಪ ಇನ್ನೂ ಹೋಗ್ಬೇಕಾಗತ್ತೆ ರೀ ಮೇನ್ಸ್ ಪ್ರಿಪ್ರೇಷನ್. ನರಳ್ಳಿ ಬಾಲಸುಬ್ರಹ್ಮಣ್ಯ ಅಂತ ಒಬ್ಬರು ಕನ್ನಡ ಸಾಹಿತಿ ಇದ್ರು, ಅವ್ರು ಕೋಚಿಂಗ್ ಹೇಳ್ತಿದ್ರು ರೀ. ಅವ್ರ ಕಡೆ ನಾನು ಕನ್ನಡ ಲಿಟ್ರೇಚರ್ ಸಬ್ಜೆಕ್ಟ್ ಕೋಚಿಂಗ್ ತೊಗೊಂಡೆ. ಆಮೇಲೆ ಇನ್ನು ಉಳಿದಂತೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಆಪರೇಟಿವ್ ಸಬ್ಜೆಕ್ಟ್ ನಾನು ಸೆಲ್ಫ್ ಸ್ಟಡಿ ಮಾಡಿ. ಆಮೇಲೆ ಜನರಲ್ ಸ್ಟಡೀಸ್ ಆಲ್ರೆಡಿ ನಂದು ಹೈದ್ರಾಬಾದಲ್ಲಿ ಕೋಚಿಂಗ್ ಆಗಿರೋದ್ರಿಂದ ಸ್ಟಡಿ ಮಟೀರಿಯಲ್ ಎಲ್ಲ ಇತ್ತು. ಆಮೇಲೆ ಕರೆಂಟ್ ಅಫೇರ್ಸಿಗೆ ನಾನು ಹಿಂದೂ ನ್ಯೂಸ್ ಪೇಪರು, ಕನ್ನಡದಲ್ಲಿ ಪ್ರಜಾವಾಣಿ ಮತ್ತು ಕೆಲವೊಂದು ಮ್ಯಾಗ್ಝಿನ್ಗಳನ್ನ ಓದ್ತಾ ಇದ್ದೆ. ಆ ಟೈಮಲ್ಲಿ ಸ್ಪರ್ಧಾ ಚೈತ್ರದ ಒಂದು ಮ್ಯಾಗ್ಝಿನ್ ಇತ್ತು ರೀ. ಮತ್ತೆ ಮ್ಯಾಗ್ಝಿನ್ ಓದ್ತಿದ್ರು ಕನ್ನಡದಾಗ? ಕನ್ನಡದಲ್ಲಿ ಆ ಸಮಯದಲ್ಲಿ ನಾವು ಓದ್ಬೇಕಾದ್ರೆ ರೀ ಸ್ಪರ್ಧಾ ಚೈತ್ರದವ್ರದ್ದು ಒಂದು ಮ್ಯಾಗ್ಝಿನ್ ಬರ್ತೈತೆ ರೀ, ಅದೊಂದು ಓಡ್ತಿದ್ವಿ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ದಾಗ ನಾವು ಕ್ರಾನಿಕಲ್ ಅಂತ ಒಂದು ಬರ್ತೈತೆ ರೀ. ಆಮೇಲೆ ಕ್ರಾನಿಕಲ್ ಒಂದು ಮತ್ತು ವಿಜಾರ್ಡ್ ಅಂತ ಬರ್ತೈತೆ ರೀ. ಇವು 2 ಮ್ಯಾಗ್ಝಿನ್ ಓದ್ತಿದ್ದೀನಿ ರೀ. ಜೊತೆಗೆ ನಾವು ಕಂಪಲ್ಸರಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿ ನ್ಯೂಸ್ ಪೇಪರ್ ಓದಲೇಬೇಕು ರೀ. ಡೈಲಿ ಕರೆಂಟ್ ಇವೆಂಟ್ಸ್, ಸ್ಟೇಟ್ ಲೆವೆಲ್ ಇಶ್ಯೂಸ್ ಇರ್ಬೋದು, ನ್ಯಾಷನಲ್ ಲೆವೆಲ್ ಇಶ್ಯೂಸು, ಇಂಟರ್ನ್ಯಾಷನಲ್ ಇಶ್ಯೂಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಪ್ರತಿಯೊಂದು ಟಾಪಿಕ್ನ ಕರೆಂಟ್ ರಿಲೇಟೆಡ್ ಇಶ್ಯೂಸ್ ಬೇಕಂದ್ರೆ ರೀ ನಮಗೆ ನ್ಯೂಸ್ ಪೇಪರನ್ನು ನಮಗೊಂದು ಸೋರ್ಸ್ ರೀ. ಹೀಗಾಗಿ ನಾನು ದಿ ಹಿಂದೂ ನ್ಯೂಸ್ ಪೇಪರ್ನ ಓದ್ತಿದ್ದೀನಿ ರೀ ಆ ಟೈಮಲ್ಲಿ. ಆಮೇಲೆ ಫಸ್ಟ್ ಅಟೆಂಪ್ಟ್ 2008 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆದಮೇಲೆ ಮೇನ್ಸ್ ನರಳಿ ಸರ್ ಹತ್ರ ಕೋಚಿಂಗ್ ತೊಗೊಂಡ್ರಿ. ನೆಕ್ಸ್ಟ್ ಮೇನ್ಸ್ ಎಕ್ಸಾಮಿನೇಷನ್ ಆಯಿತು. ಮೇನ್ಸ್ ಎಕ್ಸಾಮಿನೇಷನಲ್ಲಿ ನನಗೆ 1011 ಮಾರ್ಕ್ಸ್ ಬಂತು ರೀ. ಅಂದ್ರೆ ರಿಟರ್ನಲ್ಲಿ ನಾನು 11th ರ್ಯಾಂಕ್ ಇದ್ದೇನೆ ರೀ. ಓವರಾಲ್ ಏನು KS ಎಕ್ಸಾಮಿನೇಷನ್ ಬರೆದಿರ್ತಾರೆ, ನಿಯರ್ಲಿ ಒಂದು 2 ರಿಂದ 3 ಲಕ್ಷ ಜನ ಅಪಿಯರ್ ಆಗಿರ್ತಾರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದ್ರಾಗ ಏನು ಮಾಡ್ತಾರೆ ರೀ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ದಲ್ಲಿ ಎಷ್ಟು ಮಂದಿ ಅಟೆಂಡ್ ಆಗಿರ್ತಾರೆ ಅದರಲ್ಲಿ 1:10 ಮೆಂಬರ್ಸನ್ನ ಇದಕ್ಕೆ ಕರೀತಾರೆ ಮೇನ್ಸ್ ಎಕ್ಸಾಮಿನೇಷನ್ಗೆ. ಮೇನ್ಸ್ ಎಕ್ಸಾಮಿನೇಷನಲ್ಲಿ ಪಾಸ್ ಆದವ್ರನ್ನ 1:3 ಇಂಟರ್ವ್ಯೂ ಕರೀತಾರೆ. ಈಗ ನಾನು ಪ್ರಿಲಿಮಿನರಿ ಆದಮೇಲೆ ಮೇನ್ಸ್ ಆಯಿತು. ಮೇನ್ಸಲ್ಲಿ ನಂದು 11th ರ್ಯಾಂಕ್ ಬಂತು ರೀ. ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಇಂಟರ್ವ್ಯೂದಲ್ಲಿ ನನಗೆ ಔಟ್ ಆಫ್ 200 ಇಂಟರ್ವ್ಯೂದಲ್ಲಿ ಕಡಿಮೆ ಬಂತು ರೀ, 50 ಬಂತು. ನನಗೆ ರಿಟರ್ನಲ್ಲಿ 11 ಇದ್ರೂ ಕೂಡ ಇಂಟರ್ವ್ಯೂ ಮಾರ್ಕ್ಸನ್ನು ಆ್ಯಡ್ ಅಪ್ ಮಾಡಿದಾಗ ನನಗೆ ಈ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಆಗಲಿ, ಆಮೇಲೆ ಇನ್ನಿತರ ಕ್ಲಾಸ್ 1 ಪೋಸ್ಟ್ಗಳು ಯಾವುದೂ ಸಿಗ್ಲಿಲ್ಲ ರೀ. ನನಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಅಂತ ಪೋಸ್ಟ್ ಸಿಕ್ತು ರೀ. ಅದನ್ನ ಇದ್ಕೊಂಡು ಜಾಯ್ನ್ ಆದೇನೆ ರೀ. ಮೊದಲನೇದು ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಫಸ್ಟ್ ಪೋಸ್ಟ್ ಒಂದು. ಹೌದು ರೀ.
ಆ್ಯಕ್ಚುಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಸೋಷಿಯಲ್ ವೆಲ್ಫೇರ್ ಆಫೀಸರಾಗಿ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ರೀ ಒಂದು 10 ತಿಂಗಳು ನಾನು ಡಿಪ್ಲೊಮಾ ಕಾಲೇಜ್ದು ಲೆಕ್ಚರರಾಗಿ ಕೆಲಸ ಮಾಡೇನಿ ರೀ. ಅದೇನು ಖಾಸಗಿ ಇಲ್ರಿ ಗೌರ್ಮೆಂಟ್ ಗೌರ್ಮೆಂಟ್ ಅದು ಸೆಲೆಕ್ಷನ್ ಆಗಿತ್ತು. ಹೌದು ರೀ 2009ರಲ್ಲಿ 2009ರಿಂದ 2010 ಅಂದ್ರೆ 1 ವರ್ಷ ನಾನು ಗುಲ್ಬರ್ಗ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಲೆಕ್ಚರರಾಗಿ ಕೆಲಸ ಮಾಡಿರಿ. ಅದು ಇದ್ಕೊಂಡೇ ಎಕ್ಸಾಮ್ ಬರ್ದನ್ ರೀ. ಎಕ್ಸಾಮ್ನಾಗ ಸೆಲೆಕ್ಟ್ ಆದಮೇಲೆ ಆ ನೌಕರಿನ ಬಿಟ್ಟು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಪೋಸ್ಟಿಗೆ ಬಂದು ಜಾಯ್ನ್ ಆದೇನಿ ರೀ. ಅದು ಇದ್ಕೊಂಡು ಮತ್ತೇನು ಮಾಡಿರಿ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಏನು ಬಿಡಲಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿರಿ. ಅಂದ್ರೆ ನಂದು ಏನತ್ತಂದ್ರೆ ಒಂದು ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಪೋಸ್ಟ್ ತೊಗೋಬೇಕು, ಅದೇ ಟಾಪ್ ಹುದ್ದೆ ಇದರಲ್ಲಿ. ನಮ್ಮ ಗೆಸ್ಟೆಡ್ ಪ್ರೊಫೆಷನರ್ಸ್ ಏನು KPSC ಅವ್ರ ಎಕ್ಸಾಮಿನೇಷನ್ ಮಾಡ್ತಾರೆ, ಅದರಲ್ಲಿ ಟಾಪ್ ಮೋಸ್ಟ್ ಪೋಸ್ಟ್ ಅಂದ್ರೆ ಇದ್ರಿ ಅದು ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಪೋಸ್ಟ್ ಟಾಪ್ ಪೋಸ್ಟ್ ರೀ. ಅದು ತೊಗೋಬೇಕಂತ ನನಗೆ ಆಸೆ ಇತ್ತು. ಹೀಗಾಗಿ ನಾನು ಮತ್ತೆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿರಿ. ಸೆಕೆಂಡ್ ಅಟೆಂಪ್ಟ್ 2010 ಕೊಟ್ಟೇನಿ ರೀ. 2010 ನಾ ಎಕ್ಸಾಮಿನೇಷನ್ ಕೊಟ್ಟಾಗ ನಾನು ಇದರಲ್ಲಿ ಕಾರವಾರ ಜಿಲ್ಲೆಯ ಸಿರ್ಸಿ ಮತ್ತು ಮುಂಡಗೋಡದಲ್ಲಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಕೆಲಸ ಮಾಡ್ತಿದ್ದೇನೆ ರೀ. ನಾನು ಜಾಬ್ ಮಾಡ್ಕೊತಾನೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರ್ದೇನಿ ರೀ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ಲಿಯರ್ ಆಯ್ತು ರೀ. ಮತ್ತೆ 2ನೇ ಸಲನ ಕ್ಲಿಯರ್ ಆಯ್ತು ರೀ. ನಾನೇನು ಮಾಡಿ ಒಂದು 2 ಮಂತ್ಸ್ ರಜೆ ಹಾಕಿ ಮತ್ತೆ ಧಾರವಾಡಕ್ಕೆ ಹೋದನ್ ರೀ. ಸಲ ಪ್ರಿಪ್ರೇಷನ್ ಬೆಂಗಳೂರಿಗೆ ಹೋಗ್ಲಿಲ್ಲ ರೀ. ಧಾರವಾಡದಾಗ ಈಗ ಬೆಂಗಳೂರಿನಲ್ಲಿ ಹೆಂಗೆ ವಿಜಯನಗರ ಹಂಗೆ ಧಾರವಾಡದಾಗ ಕಲ್ಯಾಣ ನಗರ ಅಂತ ಐತ್ರಿ. ಕಲ್ಯಾಣ ನಗರ ಅಂದ್ರೆ ಯೂನಿವರ್ಸಿಟಿ ಬ್ಯಾಕ್ ಸೈಡ್ ಬರ್ತೈತ್ರಿ. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ಎಲ್ಲರೂ ಅದ ಕಲ್ಯಾಣ ನಗರದಲ್ಲಿ ಇದ್ಕೊಂಡು ರೂಮ್ ಮಾಡ್ಕೊಂಡು ಓದ್ತಾರೆ. ಅಲ್ಲಿ 2ನೇ ಅಟೆಂಪ್ಟ್ ಅದು ಮೇನ್ಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ. ಮೇನ್ಸ್ ಎಕ್ಸಾಮಿನೇಷನ್ ಬರ್ದನ್ರಿ. ಮೇನಲ್ಲಿ ಮತ್ತೆ ಇಂಟರ್ವ್ಯೂ ಆಯ್ಕೆ ಅದನ್ರಿ. ಇಂಟರ್ವ್ಯೂ ಆಯ್ಕೆ ಆದ್ನಿ. ಈ ಸಲ ಇಂಟರ್ವ್ಯೂದಲ್ಲಿ ಔಟ್ ಆಫ್ 200 55 ಬಂತ್ರಿ. 200 ಪೈಕಿ 55 ಬಂತ್ರಿ ಇಂಟರ್ವ್ಯೂ. ಈ ಸಲ ನನಗೆ ಯಾವ ಪೋಸ್ಟ್ ಸಿಗ್ಲಿಲ್ಲ ರೀ. ಪೋಸ್ಟ್ ಸಿಗ್ಲಿಲ್ಲ ಅಂದ್ರೆ ಇದಕ್ಕಿಂತ ಹೆಚ್ಚು ತೊಗೊಂಡವ್ರಿದ್ರಿ ಅಂದ್ರೆ ಇಂಟರ್ವ್ಯೂದಲ್ಲಿ 200 ಅಂದ್ರೆ ಇಂಟರ್ವ್ಯೂದಲ್ಲಿ ಜಾಸ್ತಿ ಸಿಕ್ತಂದ್ರೆ ಏನಾಗ್ತೈತೆ ರೀ, ನಾವು ರಿಟರ್ನ್ದಾಗ ಎಷ್ಟೇ ತೆಗೆದ್ರು ಇಂಟರ್ವ್ಯೂ ಕಡಿಮೆ ಬಂದ್ರೆ ಕೆಳಗೆ ಬರ್ತೀವಿ. ಹೀಗಾಗಿ ಏನಾಯ್ತು ನನಗೆ 2ನೇ ಅಟೆಂಪ್ಟ್ 2010ನಲ್ಲಿ ಯಾವ್ದು ಪೋಸ್ಟ್ ಸಿಗ್ಲಿಲ್ಲ ರೀ. ಮತ್ತೆ ಏನ್ ಮಾಡ್ರಿ ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಮತ್ತೆ ಬಂದು ಡ್ಯೂಟಿ ಜಾಯ್ನ್ ಆದ. ಡ್ಯೂಟಿ ಜಾಯ್ನ್ ಹಾಕೊಂಡ ಮತ್ತೇನ್ ಮಾಡ್ರಿ 2011 ಗೆಜೆಟೆಡ್ ಪ್ರೊಫೆಷನಲ್ ನೋಟಿಫಿಕೇಶನ್ ಮಾಡಿದ್ರಿ. ಇದೊಂದು ಅಟೆಂಪ್ಟ್ ಮಾಡೋಣ ಅಂತೇಳಿ 3ನೇ ಅಟೆಂಪ್ಟನ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ. 3rd ಟೈಮ್ ಅಟೆಂಪ್ಟ್ ಮಾಡಿದಾಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆಯ್ತು ರೀ. ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಸೇಮ್ ಸಬ್ಜೆಕ್ಟ್ ಕನ್ನಡ ಲಿಟ್ರೇಚರು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಆಪರೇಟಿವ್ಸ್ ತೊಗೊಂಡ್ರಿ. ಈ ಸಲ ಏನಾಯ್ತು ರೀ ಮತ್ತೆ ಎಕ್ಸಾಮಿನೇಷನ್ ಟೈಮಲ್ಲಿ ಒಂದು 2 ಮಂತ್ಸ್ ರಜೆ ಹಾಕೇನ್ರಿ. ರಜೆ ಹಾಕಿ ಈ ಸಲ ಮೇನ್ಸ್ ಕ್ಲಿಯರ್ ಆಯ್ತು ರೀ. ಇಂಟರ್ವ್ಯೂ ಆಯ್ಕೆ ಆದ್ನಿ. ಇಂಟರ್ವ್ಯೂದಲ್ಲಿ ಈ ಸಲ ಔಟ್ ಆಫ್ 200 150 ಬಂತು ರೀ. ಹ್ಞೂ ರೀ 150 ಬಂತು. ನಾನು ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ 3ನೇ ಪ್ಲೇಸಲ್ಲಿ ಇದ್ದೇನೆ ರೀ. ಟೋಟಲ್ ರಿಟರ್ನಲ್ಲಿ ಸ್ಟೇಟಲ್ಲಿ 3ನೇ ರ್ಯಾಂಕ್ ಇದ್ದೇನೆ ರೀ. ಇಂಟರ್ವ್ಯೂ ಆದ್ಮೇಲೂ ಕೂಡ ನಾನು ಮತ್ತೆ 3ನೇ ರ್ಯಾಂಕ್ ಬನ್ರಿ. ಆ್ಯಕ್ಚುಲಿ ಇಂಟರ್ವ್ಯೂಗಿಂತ ಮುಂಚೆ 4th ಪೊಸಿಷನ್ ಇದ್ದೀನಿ, ಸಾರಿ 4th ಇದ್ದೇನೆ ರೀ. ಇಂಟರ್ವ್ಯೂ ಆದ್ಮೇಲೆ ಕೂಡ 4th ಬಂತು. ಒಬ್ರು ಜಾಯ್ನ್ ಆಗಲಿಲ್ಲ. ಅವಾಗ ಏನಾಯ್ತು ನಂದು 3rd ಪೊಸಿಷನ್ ಬಂತು ರೀ ಓವರಾಲ್ ಸ್ಟೇಟಿಗೆ. ಅವಾಗ ಏನಾಯ್ತು ನಮಗೆ 2011 ಬ್ಯಾಚದು ಸ್ವಲ್ಪ ಪ್ರಾಬ್ಲಮ್ ಆಗಿ 2022ದಲ್ಲಿ ನಮ್ಮ ಪೋಸ್ಟಿಂಗ್ ಕೊಟ್ರಿ. ಬಟ್ ಈ ಸಲ ನಾನು 3ನೇ ಅಟೆಂಪ್ಟಲ್ಲಿ ಅಸಿಸ್ಟ್. ಈಗ ನೀವು ಅಧಿಕಾರ ಅನುಭವಿಸ್ತಾ ಇರೋದು 2011 ನೋಟಿಫಿಕೇಶನ್ ಪಾಸ್ ಆದದ್ರದ ಈಗ ಪೋಸ್ಟಿಂಗ್. 2011 ಬ್ಯಾಚಲ್ಲಿ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಸೆಲೆಕ್ಟ್ ಆದೇನ್ರಿ. ಬಟ್ ನಮಗೆ ಪೋಸ್ಟಿಂಗ್ ಕೊಟ್ಟಿದ್ದು 2022 ಮೇದಲ್ಲಿ ರೀ. ನೀವು ದೀರ್ಘಾವಧಿ ಏನು ಇಟ್ಕೊಂಡ್ರಿ? ಏನು ಪ್ರಾಬ್ಲಮ್ ಆತೇನೆ ಸರ್? ಅದು ಸ್ವಲ್ಪ ಆ ಬ್ಯಾಚಲ್ಲಿ ಸ್ವಲ್ಪ ಒಬ್ರು ಕ್ಯಾಂಡಿಡೇಟ್ ಕೋರ್ಟಿಗೆ ಹೋದ್ರಿ. ಆ ಕೋರ್ಟಲ್ಲಿ ಏನಾಯ್ತು ಎಂಟೈರ್ ಲಿಸ್ಟನ್ನ ಸ್ಕ್ವಾಶ್ ಆಯಿತು. ಆಮೇಲೆ ಸರ್ಕಾರ ಅದನ್ನು ಸ್ಪೆಷಲ್ ಆ್ಯಕ್ಟ್ ಮಾಡಿ 2022ದಲ್ಲಿ ಎಲ್ರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ಸನ್ನು ಇಶ್ಯೂ ಮಾಡಿದೆ. ಅದನ್ನು ಹೈಕೋರ್ಟ್ ಕ್ವಾಶ್ ಮಾಡಿತ್ತು, ಸರ್ಕಾರ ಅದನ್ನು ಸ್ಪೆಷಲ್ ಆ್ಯಕ್ಟ್ ಮಾಡಿ ಅದು ಅವ್ರಿಗೆ ಪೋಸ್ಟಿಂಗ್ ಕೊಟ್ಟರು. ಹೌದು ರೀ. ಅಂದ್ರೆ ಅದಕ್ಕೆ ದೀರ್ಘ ಸಮಯ ಹಿಡಿತದೆ. ಹೌದು ರೀ. ನೆಕ್ಸ್ಟ್ ಅದಾದಮೇಲೆ 2022 ಮೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ರಿ. ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಾಗ ಡೆಪ್ಯೂಟಿ ಡೈರೆಕ್ಟರ್ ಕ್ಯಾಡರ್ದಾಗ ಇದ್ದೀನಿ ರೀ ಆ ಟೈಮಲ್ಲಿ. ನಾನು ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋಕ್ಕಿಂತ ಮುಂಚಿತವಾಗಿ ಈ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಉಪನಿರ್ದೇಶಕ ಇದ್ದೇನೆ ರೀ. ಡೆಪ್ಯೂಟಿ ಡೈರೆಕ್ಟರ್
ಅಡ್ಮಿನಿಸ್ಟ್ರೇಷನ್ ವಿಂಗಲ್ಲಿ ಇದ್ದೀನಿ ರೀ. ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆಗಿದ್ರು ಎಲ್ಲ ಸ್ಟೇಟ್ ಲೆವೆಲ್ ಆಫೀಸರ್ ಇದ್ದೀನಿ. ಸ್ಟೇಟ್ ಲೆವೆಲ್ ಆಫೀಸರ್ ಆಗಿದ್ರಿ? ಹೌದು ರೀ, ಸ್ಟೇಟ್ ಲೆವೆಲ್ ಆಫೀಸರ್ ಇದ್ನಿ. ಅಲ್ಲಿ ನಮ್ಗೆ 252 KCSR 252B ಅಲ್ಲಿ ನಾನು ರಿಲೀವ್ ಆಗಿ, ಅಂದರೆ ವಿದಿನ್ ದ ಡಿಪಾರ್ಟ್ಮೆಂಟ್ ಅಂದ್ರೆ ಪರ್ಮಿಷನ್ ತೊಗೊಂಡಿರ್ತಾರಲ್ಲ, ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡು ಎಕ್ಸಾಮ್ ಬರ್ದಿರ್ತೀವಿ, ನಮ್ಮನ್ನು 252B ಅಲ್ಲಿ ರಿಲೀವ್ ಮಾಡ್ತಾರೆ ರೀ. ಅಂದರೆ ಹಿಂದಿದ್ದು ಏನೇನು ನಂದು ಸರ್ವಿಸಸ್ ಇರ್ತದೆಲ್ಲ ಬೆನಿಫಿಟ್ಸ್ ಎಲ್ಲ ಕಂಟಿನ್ಯೂ ಆಗ್ತಾವೆ ರೀ, ಕಂಟಿನ್ಯೂ ಆಗ್ತಾವೆ. ಅದಕ್ಕೆ ಆ ಒಂದು ವಯಾ ಚಾನಲಲ್ಲಿ ಏನು ಮಾಡ್ರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದು ಜಾಯ್ನ್ ಆದೇನೆ ರೀ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಯ್ನ್ ಆದಮೇಲೆ ನನಗೆ ಸ್ಟಾರ್ಟಿಂಗ್ ಒಂದು 6 months ಟ್ರೈನಿಂಗ್ ಇತ್ತು ರೀ. ನನಗೆ ಬೆಂಗಳೂರು ರೂರಲ್ ಟ್ರೈನಿಂಗಿಗೆ ಡಿಸ್ಟ್ರಿಕ್ಟನ್ನ ಕೊಟ್ರಿ. ಅಲ್ಲಿ ಟ್ರೈನಿಂಗ್ ಮುಗಿದ್ಮೇಲೆ ಫಸ್ಟ್ ಪೋಸ್ಟಿಂಗು ಎಲೆಕ್ಷನ್ ಟೈಮ್ ಇತ್ತು ರೀ ಅವಾಗ. ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ 2023 ಹೌದು ರೀ, 2023 ಎಲೆಕ್ಷನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ ಇತ್ತು ರೀ. ಅವಾಗ ನನಗೆ ಫಸ್ಟ್ ಪೋಸ್ಟಿಂಗ್ ಆಸ್ ಎ ಎಲೆಕ್ಷನ್ ಆಫೀಸರ್ ಅಂತೇಳಿ ನನಗೆ ಉಡುಪಿ ಡಿಸ್ಟ್ರಿಕ್ಟ್ ಬೈಂದೂರು ತಾಲೂಕು ಐತೆ ರೀ. ಬೈಂದೂರು ಕಾನ್ಸ್ಟಿಟ್ಯೂನ್ಸಿಗೆ RO ಅಂತೇಳಿ ಅಲ್ಲಿ RO ಪೋಸ್ಟ್ ಖಾಲಿ ಐತೆ ರೀ. ಅದಕ್ಕೆ ನನಗೆ ಅಲ್ಲಿ ಅಸಿಸ್ಟೆಂಟ್ ಸ್ಪೆಷಲ್ AC ಲ್ಯಾಂಡ್ ಟ್ರಿಬ್ಯುನಲ್ ಅಂತ ಪೋಸ್ಟಿಂಗ್ ಮಾಡಿ RO ಬೈಂದೂರು ಅಂತ ಕಳಿಸಿದ್ದಾರೆ. ನಾನು ಅಲ್ಲಿ ಸ್ಪೆಷಲ್ AC ಲ್ಯಾಂಡ್ ಟ್ರಿಬ್ಯುನಲ್ ಜೊತೆಗೆ ಎಲೆಕ್ಷನ್ ಮುಗಿಸಿರಿ. ನೆಕ್ಸ್ಟ್ ಪೋಸ್ಟಿಂಗು ಇದಕ್ಕೆ ಬಂದ್ರಿ ರಾಯಚೂರು ಡಿಸ್ಟಿಕಲ್ಲಿ ಈ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ಲಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತೇಳಿ ಕೆಲಸ ಮಾಡಿರಿ. ಅಲ್ಲಿ 1 ವರ್ಷ 3 ತಿಂಗಳು ಕೆಲಸ ಮಾಡಿ ನೆಕ್ಸ್ಟ್ ಅಂದ್ರೆ ಅದು ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ಅಂದ್ರೆ ಮುನ್ಸಿಪಾಲಿಟೀಸ್ ಏನು ಇರ್ತಾವಲ್ಲ ರೀ, ಆ ಮುನ್ಸಿಪಾಲಿಟೀಸ್ ಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಪೋಸ್ಟ್ ಅದು. DC ಆಫೀಸಲ್ಲಿ ಇರ್ತೈತೆ ರೀ. ಆ ಮುನ್ಸಿಪಾಲಿಟಿಗಳ ಮೇಲೆ ಇಮಿಡಿಯೇಟ್ ಸುಪೀರಿಯರ್ ರೀ. ಆ ಪೋಸ್ಟಲ್ಲಿ 1 ವರ್ಷ 3 ತಿಂಗಳು ಕೆಲಸ ಮಾಡಿ ಆಮೇಲೆ ಈಗ ಪ್ರಸ್ತುತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಅಂತೇಳಿ ಬೆಂಗಳೂರು ಬಿಸ್ನೆಸ್ ಕಾರಿಡೋರ್ದು ಒಂದು ಪ್ರಾಜೆಕ್ಟ್ ಐತೆ ರೀ. ಅದರಲ್ಲಿ ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಆಫೀಸರಾಗಿ ಕೆಲಸ ಮಾಡ್ತಾ ಇದ್ದೇನೆ ರೀ. ಸರ್, ಆ ಸೋಷಿಯಲ್ ವೆಲ್ಫೇರ್ ಆಫೀಸ್ನಾಗ ಆಫೀಸರ್ಸ್ ಇದ್ರಲ್ಲ, ನೀವು ಅದನ್ನು ಬಿಟ್ಟು ಅಲ್ಲಿ ಇದು ಪ್ರಮೋಷನ್ ಆಗ್ಬೋದಿತ್ತಲ್ಲ ಸರ್, ಅದನ್ನು ಬಿಟ್ಟು ಈ ಕಡೆ ಯಾಕೆ ಬಂದ್ರಿ? ಆ್ಯಕ್ಚುಲಿ ನಂದು ಈಗ ಸೋಷಿಯಲ್ ವೆಲ್ಫೇರಲ್ಲಿ ನಾನು ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಡೆಪ್ಯೂಟಿ ಡೈರೆಕ್ಟರ್ ಕ್ಯಾಡರ್ ಅಂದರೆ ಸೀನಿಯರ್ ಕ್ಲಾಸ್ 1 ಕ್ಯಾಡರಲ್ಲಿ ಇದ್ದೀನಿ ರೀ. ಅಲ್ಲಿ ನಾನು ಮುಂದುವರೆದಿದ್ದರೆ ಜಾಯಿಂಟ್ ಡೈರೆಕ್ಟರ್ ಆಗಿ ಮ್ಯಾಕ್ಸಿಮಮ್ ಅಡಿಷ್ನಲ್ ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗ್ಬೋದಾಗಿತ್ತು. ಬಟ್ ಅಲ್ಲಿ ಏನಾಗತ್ತೆ ಅಂದ್ರೆ ರೀ, ಅದೇ ಇಲಾಖೆಯಲ್ಲೇ ಇರಬೇಕಾಗತ್ತೆ, ಒಂದೇ ಇಲಾಖೆಯಲ್ಲೇ ಕೆಲಸ ಮಾಡಬೇಕು. ಈ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬರೋದ್ರ ಒಂದು ಉದ್ದೇಶ ಏನಂದ್ರೆ ರೀ, ಒಂದು ಇಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟ್ನಾಗ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತದೆ ರೀ ಒಂದು. ಎರಡನೇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫೀಸರ್ಸು ಬೇರೆ ಉಳಿದ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತದೆ. ಆ ಒಂದು ಉದ್ದೇಶದಿಂದ ಇಲ್ಲಿ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬಂದ್ರಿ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ತಾಯಿ ಅಂದಂಗೆ ಆತ್ರಿ ರೆವಿನ್ಯೂ ಡಿಪಾರ್ಟ್ಮೆಂಟ್. ಹೌದು ರೀ, ತಾವು ಹೇಳಿದ ಕರೆಕ್ಟ್ ರೀ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳ್ತಾರಂದ್ರೆ ಮದರ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತಾರೆ ರೀ. ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಒಂದೇ ಕೆಲಸ ಅಂತಿಲ್ಲ ರೀ, ಸಾಕಷ್ಟು ಕೆಲಸ ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೆಲಸ ಮಾಡ್ತಾರೆ ರೀ. ಈಗ ಫ್ಲಡ್ಸ್ ಬಂದರೂ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ತಹಶೀಲ್ದಾರು, AC ಗಳು, DC ಸರು ಅವರೇ ಮುಂದೆ ನಿಂತು ಕೆಲಸ ಮಾಡಿಸ್ಬೇಕು. ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ ಅವರೇ ಹೋಗ್ಬೇಕು. ಮಳೆ ಹೆಚ್ಚು ಬಂದು ಏನಾದರೂ ಡ್ಯಾಮೇಜಸ್ ಆದರೂ ಕೂಡ ಅವರೇ ಮುಂದೆ ನಿಂತು ಕೆಲಸ ಮಾಡಬೇಕು. ಎಲೆಕ್ಷನ್ಗಳು ಬಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರ ನಿಂತು ಎಲೆಕ್ಷನ್ ಮಾಡಬೇಕು. ಹೀಗಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲ ಇಲಾಖೆಗಳದ ಒಂದು ತಾಯಿ ಇದ್ದಂಗೆ ರೀ, ಮದರ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್. ಮತ್ತು ಇಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗ್ತದೆ ರೀ. ಮತ್ತು ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೋತೀವಿ ನಾವು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡೋದನ್ನು. ಆ ಒಂದು ಕಾರಣದಿಂದ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬಂದು ಜಾಯ್ನ್ ಆದೇನೆ ರೀ. ಒಂದು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬಂದ್ರಿ ಸರ್ ನೀವು, ಅದರದ್ದು ಸೀನಿಯಾರಿಟಿದು ಕೌಂಟ್ ಆಕೈತೇನು ರೀ? ಸೀನಿಯಾರಿಟಿ ಅಂದ್ರೆ ನಂದು ಏನು ಬೆನಿಫಿಟ್ಸ್ ಐತಿರಲ್ಲ ಅದೆಲ್ಲ ನಂಗೆ ಟ್ರಾನ್ಸ್ಫರ್ ಆಗ್ತೈತೆ ರೀ. ಆಮೇಲೆ ಪೇ ಪ್ರೊಟೆಕ್ಷನ್ ಅಲ್ಲಿ ನಾನು ಏನು ಸ್ಯಾಲ್ರಿ ತೊಗೋತಿರ್ತೀನಲ್ಲ ರೀ, ನಂದು ಅಲ್ಲಿ ಆಲ್ರೆಡಿ ನಾನು ಸೀನಿಯರ್ ಕ್ಲಾಸ್ 1 ಸ್ಕೇಲ್ ತೊಗೋತಾ ಇದ್ದೀನಿ ರೀ. ಈಗ ಇದು ಜೂನಿಯರ್ ಕ್ಲಾಸ್ 1 ಸ್ಕೇಲ್ ರೀ ಇದು. ಬಟ್ ನಾನು ವಿದಿನ್ ಅಂದ್ರೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗೆ ಪರ್ಮಿಷನ್ ತೊಗೊಂಡು ಎಕ್ಸಾಮ್ ಬರೆದ್ರೆ ಏನಾಗ್ತೈತೆ ರೀ, ನಮ್ಮನ್ನ KCSR 252B ಅಲ್ಲಿ ರಿಲೀವ್ ಮಾಡ್ತಾರೆ ರೀ. ಅವಾಗ ಏನಾಗ್ತೈತಿ, ನಂದು ಹಳೆ ಸ್ಕೇಲನ್ನ ಇಲ್ಲಿ ಪೇ ಪ್ರೊಟೆಕ್ಷನ್ ಅಂತ ಕೊಡ್ತಾರೆ ರೀ. ಅಂದ್ರೆ ಸ್ಯಾಲ್ರಿ ನಂದು ಹಳೇದಕ್ಕನ್ನ ಕಂಟಿನ್ಯೂ ಹಾಕೊಂಡು ಹೋಗ್ತೈತೆ ರೀ. ಬಟ್ ಡಿಪಾರ್ಟ್ಮೆಂಟ್ ಮಾತ್ರ ಚೇಂಜ್ ಆಗ್ತೈತೆ ರೀ. ಡಿಪಾರ್ಟ್ಮೆಂಟ್ ಚೇಂಜ್, ಜೂನಿಯರ್ ಸ್ಕೇಲ್ ಇರಂಗಿಲ್ಲ ಇಲ್ಲಿ. ಹೌದು, ನಿಮ್ದು ಅಲ್ಲೇನು ಸೀನಿಯರ್ ಸ್ಕೇಲ್ ಇತ್ತು ಅದ ಸ್ಕೇಲ ಮುಂದೆ ಹೌದು ರೀ, ಡಿಪಾರ್ಟ್ಮೆಂಟ್ ಅಂತ ಬದಲಾಗ್ತದೆ. ಹೌದು ರೀ. ಸೊ ಈಗ ನಿಮ್ಮ ಮುಂದಿನ ಸದ್ಯದ ಗುರಿ ಏನಿದ್ರಿ ಈಗ? ಅದೇ ಈಗ ಪ್ರಸ್ತುತ ನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಈಗ ಬಂದ ತಕ್ಷಣ ಲ್ಯಾಂಡ್ ಟ್ರಿಬ್ಯುನಲ್ AC ಕೆಲಸ ಮಾಡಿರಿ ಇದರಲ್ಲಿ ಉಡುಪಿಯಲ್ಲಿ. ಅದಾದ ನಂತರ ರಾಯಚೂರಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಂದರೆ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್. ಅದೊಂಥರ ಏನಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಬರ್ತಾವೆ ರೀ. ಏನಂದ್ರೆ ಪಟ್ಟಣ ಪಂಚಾಯತಿಗಳು, ಆಮೇಲೆ ಪುರಸಭೆಗಳು, ನಗರ ಸಭೆಗಳು,
ಅಲ್ಲಿ ಕೆಲಸ ಮಾಡೋದು ಒಂದು ಅದೊಂದು ವಾತಾವರಣನೇ ಚೇಂಜ್ ಇರ್ತೈತೆ ರೀ. ಅಲ್ಲಿ ನಾವು ಸಾಕಷ್ಟು ನಾಲೆಜನ್ನು ಗೇನ್ ಮಾಡ್ಕೊಂಡ್ರಿ. ಮುನ್ಸಿಪಾಲ್ಟಿಗಳು ಅಂದ್ರೆ ಲೋಕಲ್ ನಗರ ಪ್ರದೇಶಗಳಲ್ಲಿ ಏನೆಲ್ಲ ಫೆಸಿಲಿಟೀಸ್ ನಾವು ಜನರಿಗೆ ಕೊಡ್ಬೋದು, ಆಮೇಲೆ ಯಾವ ರೀತಿ ಅಲ್ಲಿ ಮೇಜರಲ್ಲಿ ಅರ್ಬನ್ ಡೆವಲಪ್ಮೆಂಟಲ್ಲಿ ಇಶ್ಯೂಸ್ ಇರ್ತಾವ್ರಿ. ಮೇನ್ ಜನ ಕೇಳೋದು ಒಂದು ಡ್ರಿಂಕಿಂಗ್ ವಾಟರು, ಆಮೇಲೆ ಸ್ವಚ್ಛತೆ, ಈ ಒಂದು, ಆಮೇಲೆ ಈ ಖಾತಾಗಳು, ಇಲ್ಲಿ ಈಗ ಪ್ರಾಪರ್ಟಿ ರೈಟ್ಸ್ ಚೇಂಜಸ್ ಆಗ್ತಿರ್ತಾವ, ಆಮೇಲೆ ಲೈಟ್ಸು, ಬೀದಿ ದೀಪಗಳು, ಈ ಥರಕ್ಕೆಲ್ಲ ಸಾಕಷ್ಟು ಸಮಸ್ಯೆಗಳು ಇರ್ತಾವೆ. ಅಲ್ಲಿ ನನಗೊಂಥರ ಡಿಫ್ರೆಂಟ್ ಹೊಸ ನಾಲೆಜ್ ಸಿಗ್ತಾರೆ, ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ಇಲಾಖೆಯಲ್ಲಿ ಕೆಲಸ ಮಾಡಿದೆ. ನಾನು ಸೋಷಿಯಲ್ ವೆಲ್ಫೇರಲ್ಲಿ ಅಂದ್ರೆ 12 ವರ್ಷ ಒಂದೇ ಥರ ಕೆಲಸ ಮಾಡಿದ್ದು ರೀ. ಮೊದಲು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಆಗಿದ್ದೀನಿ ರೀ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಮಾಡೀನಿ ರೀ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಮಾಡಿದ್ದೀನಿ ರೀ, ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಜಿಲ್ಲಾ. ಅದೇ ಅಲ್ಲಿ ನೇಚರ್ ಆಫ್ ಜಾಬ್ ಒಂದೇ ಐತೆ ರೀ, ಬೇರೆ ಬೇರೆ ಇಲಾಖೆ ಹೆಸರಿಗೆ ಅಷ್ಟೇ. ಸೋಷಲ್ ವೆಲ್ಫೇರ್ ಇರ್ಬೋದು, ಮೈನಾರಿಟಿ ವೆಲ್ಫೇರ್ ಇರ್ಬೋದು, ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಇರ್ಬೋದು. ಡಿಪಾರ್ಟ್ಮೆಂಟ್ ಚೇಂಜ್ ಬಟ್ ಸೇಮ್. ಏನಂದ್ರೆ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ರೀ. ಆಮೇಲೆ ಎರಡನೇದು SC/ST ಕಾಲೋನಿಗಳಲ್ಲಿ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು. ಅದು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದ್ರೆ ಏನಾಗ್ತದೆ, ಹಿಂದುಳಿದ ವರ್ಗಗಳ ಏನು ಕಾಲೋನಿಗಳು ಇರ್ತಾವೆ, ಏರಿಯಾಗಳು ಇರ್ತಾವೆ, ಅಲ್ಲಿ ಮೂಲಭೂತ ಸೌಕರ್ಯ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಂದಾಗ ಅಲ್ಪಸಂಖ್ಯಾತರ ಅಂದ್ರೆ ಏನಿದಾರಲ್ಲ, ಮುಸ್ಲಿಮ್ಸು, ಜೈನ್ಸು, ಕ್ರಿಶ್ಚಿಯನ್ಸು, ಆ ಒಂದು ಏರಿಯಾದಲ್ಲಿ ಅಂದ್ರೆ ಡಿಪಾರ್ಟ್ಮೆಂಟ್ ಚೇಂಜ್, ನೇಚರ್ ಆಫ್ ಜಾಬ್ ಸೇಮ್ ಇತ್ತು ರೀ. ಬಟ್ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದಾಗ ಆಗ್ತೈತಿ, ಫಸ್ಟ್ ನಾನು ಲ್ಯಾಂಡ್ ಟ್ರಿಬ್ಯುನಲ್ ACI ಕೆಲಸ ಮಾಡಿ, ಎರಡನೇ ಪೋಸ್ಟಿಂಗ್ ಅರ್ಬನ್ ಲೋಕಲ್ ಬಾಡೀಸ್ಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಇರ್ತಾವೆ, ಆ ಸಮಸ್ಯೆಗಳನ್ನ ಯಾವ ರೀತಿ ನಾವು ಇತ್ಯರ್ಥ ಮಾಡಬೇಕು, ಮತ್ತು ಜನರಿಗೆ ಸರ್ಕಾರ ಸವಲತ್ತುಗಳನ್ನ ಯಾವ ರೀತಿ ನಾವು ರೀಚ್ ಮಾಡಿಸ್ಬೇಕು, ಆಮೇಲೆ ಇನ್ ಟೈಮಲ್ಲಿ ಅವರಿಗೆ ಅವರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋದು, ಇಲ್ಲೊಂಥರ ಎಕ್ಸ್ಪೀರಿಯನ್ಸ್ ಬೇರೆ ರೀ. ಈಗ ಪ್ರಸ್ತುತ ಏನದೇನ್ರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿ ಬಂದೇನೆ. ಇಲ್ಲೇನಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಇದು ಡಿಪಾರ್ಟ್ಮೆಂಟ್ ಇದು. ಲ್ಯಾಂಡ್ ಅಕ್ವಿಸಿಷನ್ ಹೆಂಗೆ ಮಾಡ್ತಾರೋ, ಹೆಂಗೆ ಅದು ಬೆಲೆ ಕಟ್ತಾರೋ, ಅಂದ್ರೆ ಈಗ ಒಂದು ರೋಡ್ ಪ್ರಾಜೆಕ್ಟಿಗೆ ಹಾಕಿದ್ದಾರೆ ನಮ್ಮ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ. ಅದು 77 ಕಿಲೋಮೀಟರ್ದ ಒಂದು ರೋಡ್ ಪ್ರಾಜೆಕ್ಟ್ ರೀ. 100 ಮೀಟರ್ ಅಗಲ ಇರ್ತೈತೆ ರೀ, 77 ಕಿಲೋಮೀಟರ್ ಉದ್ದದ ರೋಡ್ ರೀ. ಇದು ಹತ್ತತ್ರ ಒಂದು 77 ವಿಲೇಜ್ ಕವರ್ ಆಗ್ತಾವ್ರಿ. ಇದಕ್ಕೆ 9 ಜನ KS ಆಫೀಸರ್ ಹಾಕಿದ್ದಾರೆ. ಇಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಇಲ್ಲಿ ಏನಂದ್ರೆ ರೀ, ಏನು ನಮಗೆ ಈ 77 ಕಿಲೋಮೀಟರ್ ರೋಡ್ ಮಾಡೋಕೆ ಜಾಗ ಬೇಕಲ್ಲ, ಜಮೀನು ಬೇಕಲ್ಲ, ಆ ಜಮೀನನ್ನು ನಾವು ರೈತರಿಂದ ಪಡೆದ್ರಿ, ರೈತರಿಂದ ಅಕ್ವೈರ್ ಮಾಡಿಕೊಂಡು ಅದನ್ನು BDA ಡಿಪಾರ್ಟ್ಮೆಂಟ್, BDAಗೆ ಇಂಜಿನಿಯರಿಂಗ್, BDAದಲ್ಲಿ ಇಂಜಿನಿಯರಿಂಗ್ ಸೆಕ್ಷನ್ ಇದೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತಾರೆ. ನಾವು ಕೊಡುವಂಥ ಪರಿಹಾರ ಕಡಿಮೆ ಐತಂತ ರೈತರ ಅಬ್ಜೆಕ್ಷನ್ಸ್ಗಳು ಕೊಡ್ತಾರೆ. ಅಲ್ಟಿಮೇಟ್ಲಿ ಈ ಪ್ರಾಜೆಕ್ಟ್ ಆಗ್ಬೇಕಂದ್ರೆ ರೈತರನ್ನ ಮನವೊಲಿಸಿ, ರೈತರ ಜಮೀನುಗಳನ್ನು ತೊಗೊಂಡು ಅವ್ರಿಗೆ ಸೂಕ್ತವಾದ ಪರಿಹಾರವನ್ನು ಕೊಟ್ಟರೆ ಅದನ್ನು ನಾವೇನಪ್ಪ ಅಂದ್ರೆ ರೋಡ್ ಪ್ರಾಜೆಕ್ಟಿಗೆ ಆ ಜಮೀನನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇಲ್ಲೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಸರಿ. ಪ್ರತಿ ಕ್ಷೇತ್ರಕ್ಕೆ, ಪ್ರತಿ ಡಿಪಾರ್ಟ್ಮೆಂಟ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗಿಬಿಡ್ತೈತೆ. ಅಂದ್ರೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಾಧ್ಯ ಅದು. ಹೌದು, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಗ್ತದೆ ರೀ. ಎಲ್ಲ ಹೊಸ ವಿಷಯಗಳನ್ನು ಕಲಿತೀವಿ ರೀ ಇಲ್ಲಿ. ಇವರು KS ಪಾಸ್ ಆಗಿರ್ತಂಗ ಜಗದೀಶ್ ಅವರ ಅಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಪರಿಚಯವನ್ನು ಮಾಡಿಕೊಡೋದಾದ್ರೆ ಹೆಂಗೆ ಮಾಡ್ತೀರಿ ಮೇಡಮ್? ನನ್ನ ಹೆಸರು ಅನಸೂಯ ಗಂಗಣ್ಣವ್ರು. ನಿಮ್ಮ ಯಜಮಾನ್ರ ಹೆಸರು ರೀ? ವಿಠಲ್ ಗಂಗಣ್ಣವ್ರಿ. ನಿಮ್ದು ಊರು ಯಾವ ರೀ? ನಮ್ಮದು ಪಾಮಲ್ದೇನ್ರಿ, ತಳಾರಿ ಅಂತಾರೆ. ಗೋಕಾಕದಾಗ ಗೋಕಾಕ್ ಖಾಯಮ ನಿಮ್ಮದು? ಹ್ಞೂ, ಖಾಯಂ. ನಿಮ್ಮ ಊರು ಗೋಕಾಕ್ ಖಾಯಮ. ಹ್ಞೂ ರೀ. ಪಾಮಲದಿ ನಿಮ್ಮ ಮೂಲ ಊರ? ಹ್ಞೂ ರೀ. ಇರೋದು ಗೋಕಾಕ. ನಿಮ್ಗೆ ಅಂದಂಗ ನಿಮ್ಗೆ ಎಷ್ಟು ಮಂದಿ ಮಕ್ಕಳು ರೀ? 3 ಜನ ಮಕ್ಕಳು. ಯಾರ್ಯಾರು ಏನು ಕತೆ? ಜಯಶ್ರೀ ಮೊದಲನೇದವ್ರು. ಹ್ಞೂ ರೀ. ಎರಡನೇದವ್ರು ಜಗದೀಶ್ ಅವರು. ಮೂರನೇದಕ್ಕೆ ರಾಜೇಶ್ವರಿ. ಹೌದೇನ್ರಿ? ಹ್ಞೂ. ಈಗ ಜಗದೀಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಓದೋದಂದ್ರೆ ಭಾಳ ಇಷ್ಟ ರೀ ನಮ್ಗೆ. ಹೌದಲ್ಲ? 1ನೇ ಹಿಡ್ಕೊಂಡು 10ನೇ ತನಕ ಒಟ್ಟು ಸಾಲಿಗಾದ್ರೂ ಫಸ್ಟ್ ಬರತ್ತಿದ್ರಿ ಅವ. ಅಂದ್ರೆ ಮನ್ಯಾಗೂ ಹಂಗೆ ಓದ್ತಿದ್ರು? ಹ್ಞೂ ರೀ, ಮನ್ಯಾಗೂ ಹಂಗೆ ಓದ್ತಿದ್ರಿ ಅವ್ರು. ಹ್ಞೂ ರೀ, ಕರೆಕ್ಟ್ 4 ಗಂಟೆಗೆ ಅಂದ್ರೆ ಹೇಳ್ತಿದ್ರಿ ಬೆಳಗಿನ ಜಾವ. ಹ್ಞೂ, ಬೆಳಿದ್ದಾಗ ನಾನು ಒಟ್ಟು ಎಬ್ಸತ್ ಹೇಳ್ತಿದ್ರಿ. ಎಬ್ಬಿಸಿ ನಾನು ಅವ್ನ ಜೋಡಿ ಕೂತ್ಕೋತಿದ್ದೆ ರೀ. ಅಂದ್ರೆ ಅವಾಗ ನಿದ್ದು ಬರಬಾರ್ದು? ಹಾಂ, ನಿದ್ದು ಬರಬಾರ್ದು ತಿಳ್ಕಿಸಿದ್ರೆ ಅವಾಗ ಚಾ ಮಾಡಿಕೊಟ್ಟ ನಾನು ಓದ್ಕೋತಾ ಕುಂತಿದ್ರಿ. ವೆರಿ ಗುಡ್, ವೆರಿ ಗುಡ್. ಆಮೇಲೆ 10th ಏನಾದ ರಿಸಲ್ಟ್ ಏನಾಯ್ತು ರೀ? SSLC ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದ್ರಿ? ಹ್ಞೂ ರೀ. ನಿಮ್ಗೆ ಭಾಳ ಖುಷಿಯಾಗಿರ್ಬೇಕಲ್ಲ? ಹ್ಞೂ ರೀ, ಭಾಳ ಖುಷಿ ಆಯ್ತು ಸರ್. ರಾತ್ರಿ ಎದ್ದು ಅವ್ರ ಜೋಡಿ ಕೂತು ಎದ್ದು ಓದಿದ್ದಕ್ಕೆ, ಅವ್ನ ಜೋಡಿ ಪಾರ್ಟಿ ಕೊಟ್ಟದಕ್ಕೆ? ಹ್ಞೂ ರೀ, ಭಾಳ ಖುಷಿ ಆಯ್ತು ಬಿಡ್ರಿ. ಅಡ್ಡಿಲ್ಲ. ಆ ನಂತರ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲಿ ಓದಿರಿ ಅವರು? ಅಲ್ಲೇ ಜಾರ್ಕೋಡ್ ಸ್ಕೂಲ್ನಾಗ.
ಎಲ್ಲ LET ಸ್ಕೂಲ್ LET ಕೋರ್ಸ್. ಹಾಂ ಅಲ್ಲೇ ಹೋಗೋದ್ರಿ. ಹ್ಞೂ ರೀ. ಮುಂದೆ ಡಿಗ್ರಿ ರೀ? ಡಿಗ್ರಿ ಸಿದ್ಧಗಂಗಾ ಮಠದಾಗ ತುಮಕೂರು. ಓ, ತುಮಕೂರು ಸಿದ್ಧಗಂಗಾ ಮಠಕ್ಕೆ ಅಲ್ಲಿ ಅವ್ರಿಗೆ ಸೀಟ್ ಅಲಾಟ್ಮೆಂಟ್ ಆತ ಅವ್ರಿಗೆ? ಹ್ಞೂ ರೀ. ಗೋರ್ಮೆಂಟ್ ಅಲ್ಲಿ ಹೋದ್ರಿ? ಹ್ಞೂ ರೀ, ಗೋರ್ಮೆಂಟ್ ಸೀಟ್ ಸಿಕ್ತಾರೆ ಅಲ್ಲಿ ಓದಾಕ ಹೋದ್ರಿ. ಈಗ ಎಲ್ಲಿದಾರೆ ನಿಮ್ಮ ಮಗಾರ? ಈಗ ಬೆಂಗಳೂರಿಗೆ ಅದಾನ ರೀ. ಬೆಂಗಳೂರಾಗ ಅದಾರ ರೀ? ಹ್ಞೂ ರೀ. ಹಂಗಾರೆ ನಿಮ್ಗೆ ಏನು ಅನಿಸ್ತೈತೆ ರೀ? ಹ್ಞೂ, ತುಂಬ ಖುಷಿ ಆಕೈತಿ ಬಿಡ್ರಿ ಅಂತ. ಅಲ್ಲ, ಆಗಿನ ಕಷ್ಟ ಪರಿಸ್ಥಿತಿಗೆ ಇದಕ್ಕೆ. ಹ್ಞೂ ರೀ. ಈಗಂದ ನೋಡ್ತಾನಂದಾರ ರೀ, ಭಾಳ ಕಷ್ಟಪಟ್ಟು ಮೇಲೆ ಬಂದಾನ ಬಿಡ್ರಿ ಅವ್ಗೆ. ಅವಾಗಿನ ಒದ್ದಾಟಕ್ಕೆ ಏನು ಇದಕ್ಕೆ? ಹ್ಞೂ ರೀ. ಆ ಬಡತನ ಪರಿಸ್ಥಿತಿ ಒಳಗೆ ಪಾಪ ಕಲ್ಸಕ್ಕೆ ಹೋಗ್ಲಿಲ್ಲ ರೀ ನಮ್ಗೆ. ಈಗ ತಣ್ಣ ಸ್ವಂತ ಕಾಲ ಮೇಲೆ ನಿಂತಕಿಸಿಂದ ಈ ಹುದ್ದೆಗೆ ಬಂದ ಇದನ್ನು ಮಾಡ್ಯಾನ ಬಿಡ್ರಿ. ಎಷ್ಟು ಸಾಧ್ಯತೆ ಎಲ್ಲ ಅವ್ರಿಗೆಲ್ಲ ಸಂಬಂಧಿಕರೆಲ್ಲ ಕಲ್ಸೋಕೆ ಪ್ರಯತ್ನ ಮಾಡ್ತಾರೆ. ಹ್ಞೂ, ಮಾಡಾಕತ್ತೇನೆ ರೀ ಸರ್. ಅಂದ್ರೆ ನೀವು ಆನಂದಮಯ ಐತಿ ಈಗ. ಅವ್ರ ಹುದ್ದೆಯಿಂದ, ಜಗದೀಶ್ ಅವ್ರ ಹುದ್ದೆಯಿಂದ ನೀವು ಸಂತೋಷ ಪಡ್ತಾ ಇದ್ದೀರಿ ಅಂತ? ಹ್ಞೂ ರೀ. ತುಂಬ ಖುಷಿ ಆಯ್ತು ಬಿಟ್ರಿ ಸರ್. ಅಡ್ಡಿಲ್ಲ ಅಡ್ಡಿಲ್ಲ. ಒಳ್ಳೇದ್ರಿ ಅಮ್ಮರ, ನಮ್ಮ ಜೋಡಿ ಮಾತಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಂ, ನಮಸ್ಕಾರ. ನಮಸ್ಕಾರ. ನಮಸ್ತೆ ರೀ. ತಮ್ಮ ಹೆಸರು? ರಾಜೇಶ್ರೀ ಗಂಗಣ್ಣವ್ರ ಅಂತ ಹೇಳ್ರಿ. ಹಾಂ, ನೀವು ಜಗದೀಶ್ ಅವ್ರಿಗೆ ಏನಾಗ್ಬೇಕು ರೀ? ಅವ್ರ ತಂಗಿರಿ ನಾನು ರೀ. ಹೌದನ್ರಿ? ಜಗದೀಶ್ ಅವರ ಸಾಧನೆ ಬಗ್ಗೆ ನಿಮಗೇನು ಅನಿಸ್ತತ್ತೆ ರೀ? ತುಂಬ ಖುಷಿ ಐತ್ರಿ. ಅವರು ಸಣ್ಣಾಗಿರ್ದಾಗಿಂದನೂ ಓದೋದ್ರೊಳಗ ಭಾರಿ ಆ್ಯಕ್ಟಿವ್ ರೀ. ಇದನ್ನ ಏನೋ ಒಂದು ಗುರಿ ಇಟ್ಕೊಂಡ್ರೆ ಅದನ್ನು ಸಾಧಿಸ್ಬೇಕನ್ನೋ ಛಲ ಭಾಳ ಇತ್ತು. ಅವನು ಅಪ್ ಟು 1 to 6th ನವಪ್ರಭಾ ಸ್ಕೂಲ್ನಾಗ ಕಲ್ತಾರ್ರಿ. ಹೌದನ್ರಿ? ಹಾಂ, ತುಕಾನಟ್ಟಿ ಒಳಗೆ ಐತ್ರಿ ಅದು. ಒಬ್ಬನೇ ಮಗ ಆದ್ರೂ ನಮ್ಮ ಅಪ್ಪಾಜಿ ಅವ್ನು ಚೆನ್ನಾಗಿ ಓದ್ಲಿ, ಈ ಎಲ್ಲಾರ ಜೊತೆ ಓಡಾಡಾಕ್ತಾನಂತ ಹೇಳಿಬಿಟ್ಟು ತುಕಾನಟ್ಟಿ ಸ್ಕೂಲ್ನಾಗ ಹಾಕಿದ್ರಿ ಅವ್ರಿಗೆ. ನವೋದಯ ಇಲ್ರಿ, ಅದ ಗ್ರಾಮೀಣ ಒಳಗೆ ಹಂಗ ಒಂದು ಸ್ಕೂಲ್ ತೆಗ್ದಿರ್ರಿ, ನವಪ್ರಭಾ ಅಂತ ಹೇಳಿ ಸ್ಕೂಲ್ ರೀ ಅದ. ಈಗೂ ಐತ್ರಿ ಅದು. ಹಾ, ಈಗ ಅವ್ನ ಅಲ್ಲಿ 1 to 6th ವರೆಗೂ ಅಲ್ಲೇ ಓದಿದ್ರಿ. ಒಂದ್ ಸ್ವಲ್ಪ ಅವಂಗ ಅಲ್ಲಿ ಹೆಲ್ತ್ ಇಶ್ಯೂಸ್ ಆಗಂತ್ಲೆ ಮತ್ತೆ ಇಲ್ಲಿ ಗೋಕಾಕ್ ಕರ್ಕೊಂಡ್ ಬಂದರಿ. ಗೋಕಾಕ್ದಾಗ ಜಾರಕಿಹೊಳಿ ಲಕ್ಷ್ಮಣರಾವ್ ಜಾರಕಿಹೊಳಿ ಸ್ಕೂಲ್ನಾಗ 6th to 2nd PU ತನ ಅಲ್ಲೇ ಓದಾರಿ ಅಣ್ಣ. ಓದ್ನಾಗ ಇಲ್ಲಿ ಬಂದ ಕೂಡಲೇ 8th ವರೆಗೂ ಆರ್ಟ್ ಕಡೆನ ಜಾಸ್ತಿ ಲಕ್ಷ್ಯ. ಅವ್ರದ ಸರ್ ಹಿಂಗೆಲ್ಲ ಹೇಳಂತ್ಲೆ ಓದ್ಬೇಕ, ನೀ ಚೆನ್ನಾಗಿ ಓದ್ತಿ ಅಂತ ಹೇಳಿ ಅವಂಗ ಎನ್ಕರೇಜ್. ಅವಾಗ ರ್ಯಾಂಕ್ ಸಿಸ್ಟಮ್ ಇತ್ರಿ. ರ್ಯಾಂಕ್ ಸಿಸ್ಟಮ್ ಇರಂತ್ಲೆ ನೀನು ಎನ್ಕರೇಜ್ ಮಾಡಿದ್ರಿ. ಇವ್ 9th ಇದ್ದಾಗ ಮುಂಚೆ ಒಂದಿಬ್ರು ಅಣ್ಣಗಳು ಮೋಸ್ಟ್ಲಿ 2nd ರ್ಯಾಂಕ್ 10th ರ್ಯಾಂಕ್ ಏನೋ ಬಂದಿದ್ರಿ, ಅಷ್ಟು ಐಡಿಯಾ ಇಲ್ಲ ನಂಗೆ. ಒಟ್ಟು 2nd ರ್ಯಾಂಕ್ ಬಂದಿದ್ರಿ ಒಬ್ರು ಅಣ್ಣ. ನೀ 1st ರ್ಯಾಂಕ ಬರ್ತಿ ಓದಿದ್ರ ಅಂತ ಹೇಳಿ ಅವ್ಗೆ ಎನ್ಕರೇಜ್ ಮಾಡಂತ್ಲೆ. ಸಣ್ಣಾಗಿರ್ತೆ ಅವ ಓದು ಆಟ ಜೊತೆ ಇದ್ದು ಮಾಡ್ತಿದ್ದ, ಬಟ್ ಈಗ ಮತ್ತೆ ಓದೋ ಕಡೆ ಜಾಸ್ತಿ ಒಲವು ತೋರಿಸಿ 1st ರ್ಯಾಂಕ್ ಬರತ್ತೇನ ಅನ್ನೋ ಒಂದು ಕಾನ್ಫಿಡೆನ್ಸ್ ಹೋಗೋ ಓದಕ್ ಸ್ಟಾರ್ಟ್ ಮಾಡಿದ್ರಿ. ಸ್ಕೂಲ್ನಾಗೂ ಹಂಗೆ ಹೇಳಿದ್ರು, ನೀ ಓದಿದ್ರ ಮಾಡ್ತಿ ಅಂತ ಹೇಳಿ. ಅದೇ ರೀತಿ ಓದಿದ್ರ. ಅದಕ್ಕೆ ನಾ ಇನ್ನೂ ಅವಾಗ ಭಾಳ ಸಣ್ಣವ್ರಿ. ಅವ್ವ ಅದ ಅವಂಗ ಏನು ಓದಾಕ ಹೆಲ್ಪ್ ಅಂದ್ರೆ ಅವಂಗ ಬೆಳಿಗ್ಗೆ ಬೇಗ ಎಬ್ಸುದು, ಅವಂಗ ಒಂದ್ ಸ್ವಲ್ಪ ಟೀ ಮಾಡಿ ಕೊಟ್ಟು ಅವ್ನ ನಿದ್ದಿ ಬರ್ತೈತಂತ ಹೇಳಿ ಈಕಿ ಜೊತೆನೇ ಇರ್ತಿದ್ಲ. ಒಟ್ಟು ಓದಿಸ್ತಿದ್ರಿ ಅವಂಗ ಚೆನ್ನಾಗಿ. ಹಿಂಗ ಟ್ಯೂಷನೂ ಹೋಗಿದ್ದ, ಬಟ್ ಅವನು ಎನ್ಕರೇಜ್ ಮಾಡ್ತಿರು ಓದಾಕ. ನಮ್ಮ ಅಪ್ಪಾಜಿ ಅದೇ ರೀತಿ ಎಜುಕೇಶನ್ ಪರ್ಪಸ್ ಮನಿಯೊಳಗ ಅವ್ರ ಒಬ್ರ ಸಿಂಗಲ್ ಪಗಾರ, ಬಟ್ ನಾವೆಲ್ಲ ಓದ್ಬೇಕಂತ ಭಾಳ ಅಪ್ಪಾಗ ಆಸೆ ಇತ್ರಿ. ಅವ್ರೊಬ್ರೇ ದುಡಿಯೋದು. ನಾವು ಹೊಲ ಮನಿ ಒಂದ್ ಕಟ್ಸ್ಕೊಂಡಿದ್ರು. ಹೊಲ ಅದು ಏನಿರ್ಲಿಲ್ಲ, ಬಟ್ ನಮಗ್ ಚೆನ್ನಾಗಿ ಓದ್ಸ್ಯಾರ್ರಿ ಅಣ್ಣ. ಹಾ, ನಮ್ ತಂದೆಯವ್ರಿ ಕೃಷಿ ಇಲಾಖೆ ಒಳಗ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಇದ್ರಿ. ಹಾ, ಅಣ್ಣ ರ್ಯಾಂಕ್ ಬದಾಗಿ ಇದು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೂ ತನೂ ಇದ್ರಿ ಅವ್ರ. ಅವ್ರಿಗೆ ಹೆಲ್ತ್ ಟ್ರಾನ್ಸ್ಫರ್ ಆಯ್ತ್ರಿ ಮಂಗ್ಳೂರ್ಗೆ. ಅಲ್ಲಿ ಹೆಲ್ತ್ ಪ್ರಾಬ್ಲಮ್ ಆಗಿ ತೀರ್ಕೊಂಡ್ರಿ. ಬಟ್ ಅವ್ರು ಹೇಳ್ತಿದ್ರಿ, ಅಣ್ಣ ರ್ಯಾಂಕ್ ಬರೋಕ್ಕಿಂತ ಮುಂಚೆನೆ ನನ್ನ ಮಗ IAS KS ಮಾಡತಾನಂತ ಹೇಳಿ ಆ ಆಸೆ ನಮ್ಮ ಅಣ್ಣ ಇತ್ತಿತ್ರಿ. ಅವ್ರು ಹೇಳಿದ್ನಲ್ರಿ, ಅವ್ನ ಓದುದು ಅದಕ್ಕೆ ಅವ್ನು ಒಟ್ಟು ಓದ್ಬೇಕನ್ನೋದು ಭಾಳ ಆಸೆ ಇತ್ತು ಅಪ್ಪಾಗ. ಅದೇ ರೀತಿ ಇವನು ಓದಿದ್ರಿ ಅಣ್ಣ. ತಂದೆ ಆಸೆನೂ ಈಡೇರಿಸಿದ್ರಿ. ಅವ್ರು ಹೇಳ್ತಿದ್ರಿ, ಇನ್ನು ಇವನು ಅಣ್ಣ 8th 9th ಇದ್ದಾಗನ ನನ್ನ ಮಗ IAS ಆಗತಾನ ಅಂತ ಹೇಳ್ತಿದ್ರಿ. ಇವನು ಇಂಜಿನಿಯರಿಂಗ್ ಮುಗಿಸಿ ಅಪ್ ಟು 1st ರ್ಯಾಂಕ್ ಬಂದ್ರಿ ಅಲ್ಲಿ. ಆಮೇಲೆ ಅಲ್ಲೇ ಸೈನ್ಸ್ ತೊಗೊಂಡ್ರಿ ಜಾರಕಿಹೊಳಿ ಕಾಲೇಜ್ನಾಗ. 1st year 2nd year ಕಲ್ತಾರಿ. ಆಮೇಲೆ CET ಡಿಸ್ಟಿಕ್ಕಿಗೂ ಫಸ್ಟ್ ಬಂದ್ರಿ. 2nd PU ರೀ, ಡಿಸ್ಟಿಕ್ ಸೈನ್ಸ್ ವಿಭಾಗ ಒಳಗ್ರಿ ಅವರೇ ಫಸ್ಟ್ ಬಂದಾರಿ. ಮತ್ತು ಮೆಡಿಕಲ್ 2nd ರೌಂಡ್ನಾಗ ಸಿಕ್ತಿತ್ರಿ, ಬಟ್ ಅವನು ಇಂಜಿನಿಯರಿಂಗ್ ಹೋಗ್ತೇನಂತ ಇಂಜಿನಿಯರಿಂಗ್ ಹೋದ್ರಿ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ತುಮಕೂರು, ಅಲ್ಲಿ ಹೋದ್ರಿ ಅವ್ರು.
ಅಲ್ಲಿ ಡಿಗ್ರಿ ಮುಗಿದ ನಂತರ ಅವರು ಎಕ್ಸಾಮ್ ಇಲ್ರಿ ಅಲ್ಲಿ ಓದ್ಬೇಕಾರನ ಮೋಸ್ಟ್ಲಿ ಅವ್ರು 4th ಸೆಮ್ ಅಥವಾ 5th ಸೆಮ್ ಇದ್ದಾಗ್ರಿ ಅವ್ರಿಗೆ ಇದು ಅಲ್ಲಿ ಸ್ಟೂಡೆಂಟ್ ಜೊತೆ ಏನಾದರೂ ಇದು KS IAS ಮಾಡ್ಬೇಕಂತ ಏನಾದರೂ ಅವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲರೂ ಆಲ್ಮೋಸ್ಟ್ ಇಂಜಿನಿಯರ್ಸೇ ಇದಾರ್ರಿ. ಬಟ್ ಇವ್ರಿಗೆ ಇಲ್ಲ ನಾನು KS IAS ಎಕ್ಸಾಮ್ ನಮ್ಮ ಅಪ್ಪಾಜಿ ಅವಾಗ ಆ ಮೂಮೆಂಟೇ ತೀರ್ ಹೋಗಿದ್ರಿ. ಅವಾಗ ಹೇಳಿದ್ರಿ ನಮ್ಮ ಅಣ್ಣ ಇಲ್ಲವ ನಾ ಇಂಥವು ಎಕ್ಸಾಮ್ ಬರಿಬೇಕು ಮಾಡೀನಿ ಅಂತ ಹೇಳಿ ಅವ್ ನಿಂಗೆ ಏನು ಇಷ್ಟ ಆಯ್ತು ಅದು ಮಾಡಪ್ಪ ಅಂತ ಅಂದ್ರಿ. ಅದು ಮೋಸ್ಟ್ಲಿ 5th ಸೆಮ್ ಇದ್ದಾಗನ ಅವ್ರು ಇದನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ. KS IAS ಪ್ರಿಪ್ರೇಷನ್ ಮಾಡಿದ್ರು. ಬಟ್ IAS ಅಷ್ಟೊಂದು ಇದು ಮಾಡಲಿಲ್ಲ ಅವರು. KS ಟ್ರೈ ಮಾಡಕತ್ತಿದ್ರಿ. ಕಡೆಗೂ KS ಸಕ್ಸಸ್ ಗುರಿ ಏನು ಇಟ್ಕೊಂಡಿರಿ ಅದನ್ನ ಸಾಧಿಸೇನೆ ತೋರಿಸಿದ್ರು. ಆ ಸಂದರ್ಭ ಒಳಗೆ ಬಡತನ ಅಲ್ರಿ, ಒಳ್ಳೆ ಅವ್ರಿಗೆ ಇದಾಗ್ಲಿಲ್ಲ. ಎಲ್ಲರೂ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟ್ನಲ್ಲಿ ಕೋಚಿಂಗ್ ಈ ಥರ ಅವಾಗ ಸೋರ್ಸ್ ಇರ್ಲಿಲ್ರಿ ಓದಕ್ಕೆ. ಕೋಚಿಂಗ್ ಇನ್ಸ್ಟಿಟ್ಯೂಟನೇ ಇಂಪಾರ್ಟೆಂಟ್ ಇತ್ರಿ. ಈಗ ಹೆಂಗೈತಿ ನಮ್ಗೆ ಮೀಡಿಯಾದಾಗ ಎಲ್ಲ ಸೋರ್ಸ್ ಸಿಗ್ತೈತಿ. ಬಟ್ ಆ ಟೈಮ್ನಾಗ ಬುಕ್ಸ್ ಕೋಚಿಂಗ್ ಮೇಲೇ ಡಿಪೆಂಡ್ ಇದ್ರಿ ಎಲ್ಲರೂ. ಇವ್ರು ಚೆನ್ನಾಗಿ ಓದ್ಕೊಂಡು IAS ಆಗಕ್ಕೆಲ್ಲ ಅವ್ರು ಇವ್ರ ಫ್ರೆಂಡ್ಸ್ ಎಲ್ಲ ಡೆಲ್ಲಿಗೆ ಹೋದ್ರು. ಬಟ್ ಇವ್ರಿಗೆ ಹೋಗಕ್ಕೆ ಆಗ್ಲಿಲ್ಲ. ಒಂದು 5-6 ತಿಂಗಳು ಮೋಸ್ಟ್ಲಿ ಹೈದ್ರಾಬಾದ್ನಾಗ ಕೋಚಿಂಗ್ ತೊಗೊಂಡು ಬಂದು ಬೆಂಗಳೂರಿನಾಗ ಓದಿದ್ರಿ ರೂಮ್ ಮಾಡ್ಕೊಂಡು. KS ಪಾಸ್ ಮಾಡ್ಕೊಂಡು ಆದಮೇಲೆ ಮತ್ತೇನು ಅವ್ರು ಯಾವ ಈ AC ಪೋಸ್ಟ್ ಆದಮೇಲೆ ಮತ್ತೆ ಯಾವ ಎಕ್ಸಾಮ್ ಬರೀಲಿಲ್ಲ. ನೀವೇನು ಮಾಡ್ತೀರಿ ಮೇಡಮ್? ನಾನು ನಮ್ಮ ಅಪ್ಪಾಜಿತನ ಜಾಬ್ ಬಂತ್ರಿ. ಅವ್ರು ತೀರ್ಕೊಂಡು ಆದ್ಮೇಲೆ ರೀ ನಾನು ಫಸ್ಟ್ ST ಆಗಿ ಅಪಾಯಿಂಟ್ ಆಗಿದ್ದೆ ರೀ. 2nd PU ಮುಗ್ದಿತ್ರಿ. ನಮ್ಮ ಅಪ್ಪಾಜಿ ತೀರ್ಕೊಂಡಾಗ 2nd PU ಇದ್ದೆ ರೀ. ಅವ್ರದ್ದೇ ಜಾಬ್ ಬರಂತಲೇ ನಂದು ಡಿಸ್ಕಂಟಿನ್ಯೂ ಆಯ್ತು ರೀ ಎಜುಕೇಷನ್. ಅಕ್ಕ ಟೀಚರ್ ಇದಾರ್ರಿ. ನಮ್ಮ ಅಪ್ಪಾಜಿನೇ ಇದ್ದಾಗನ D.Ed TCH ಮುಗಿಸಿದ್ರಿ ಬೆಂಗಳೂರಿನಾಗ. ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಮನೆಯವರು KES ರೀ. ಹಾಂ ರೀ, ಅವರು ಅಲ್ಲೇ ಉಪ್ಪಾರಟ್ಟೆವ್ರಿ. ಈ ಪ್ರೆಸೆಂಟ್ ಅದು ಹೈಸ್ಕೂಲ್ ಹೆಡ್ ಮಾಸ್ಟರ್ ಪೋಸ್ಟ್ ರೀ. ಈಗ ಇಲ್ಲಿ ಜಿಲ್ಲಾ ತರಬೇತಿ ಸಂಸ್ಥೆ ಅಂತ ಹೇಳಿ ಇಲ್ಲಿ ಧಾರವಾಡನಾಗ ರೀ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾರೆ, ಉಪನ್ಯಾಸಕರು ಅಂತ ಹೇಳಿ ರೀ. ಒಟ್ಟಾರೆ ಈಗ ಜಗದೀಶ್ ಅವರ ಗುರಿ ಮುಟ್ಟಿದ ಬಗ್ಗೆ ತಮ್ಗೇನು ಅನ್ನಿಸ್ತು? ಭಾಳ ಖುಷಿ ಐತ್ರಿ. ಅವ್ರು ಏನು ಅನ್ಕೊಂಡಿದ್ರಲ್ರಿ ಅದನ್ನ ಸಾಧಿಸುವವರೆಗೂ ಬಿಡ್ಲಿಲ್ಲ ಅನ್ನೋದು ಒಂದು ಇದು. ಅವ್ರು ಒಟ್ಟು ಏನು ಅನ್ಕೊಂಡಾರಲ್ರಿ ಅದನ್ನೆಲ್ಲ ಸಾಧನೆ ಮಾಡೇ ಬಿಟ್ಟಿದಾರ್ರಿ. ಅಂದ್ರೆ ಒಟ್ಟಾರೆ ಜಗದೀಶ್ ಅವರು ತಮ್ಮ ಆಸೆ ಈಡೇರಿಸ್ಕೊಂಡ್ರು. ಅವರು ಈ ಪೋಸ್ಟ್ಗೆ ಬಂದು ತಮಗೂ ಖುಷಿ ಐತೆ ನಂಗೆ. ಹೌದ್ರಿ. ಇವ್ರು ಯಾರ್ಯಾರ್ರಿ? ಇವ್ರಿ ಅಕ್ಕನ ಮಗ ರೀ. ಇವು B Pharm ಮುಗ್ಸ್ಯಾನ್ರಿ. ಹೌದನ್ರಿ? ಏನು ಹೆಸರು ರೀ? ಚೇತನ್ ಉಪ್ಪಾರ. ಹಾಂ, ಒಳ್ಳೇದು. ಇತ್ಕಡೆ ಇವ್ರಿ ಅವ್ರ ತಮ್ಮ ರೀ ಪವನ್ ಉಪ್ಪಾರ್ ಅಂತ ಹೇಳಿರಿ. ಹೇಳಪ್ಪ. ನನ್ನ ಹೆಸರು ಪವನ್ ಉಪ್ಪಾರ್. ಏನು ಮಾಡತ್ತೀರಿ ಈಗ? BMS ಓದತ್ತೀನಿ. BMS ಓದತ್ತೀರಿ? ಹಾಂ, ಅಡ್ಡಿಲ್ಲ. ಪುಟ್ಟ ನಿನ್ನ ಹೆಸರೇನು? ರಶ್ಮಿ ತಿಗಡಿ. ನೀವೇನು ಓದತ್ತೀರಿ? ಹೌದ್ರಿ? ಒಳ್ಳೆಯದ್ರಿ ಮೇಡಮ್. ಇಲ್ಲಿವರೆಗೆ ನಮ್ಮ ವಾಹಿನಿಯೊಂದಿಗೆ ಜಗದೀಶ್ ಸರ್ ಬಗ್ಗೆ ಮಾತಾಡಿದ್ದಕ್ಕಾಗಿ, ವಿವರಣೆ ಕೊಟ್ಟಿದ್ದಕ್ಕಾಗಿ ವಾಹಿನಿ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ತೆ. ಆಮೇಲೆ ಈ ಹೊಸ ಹುಡುಗರಿಗೆ ಎಕ್ಸಾಮ್ ಕಾಂಪಿಟೇಷನ್ ಎಕ್ಸಾಮ್ ಫೇಸ್ ಮಾಡ್ತಕ್ಕಂಥ ಹೊಸ ಹುಡುಗರಿಗೆ ನಿಮ್ಮ ಸಲಹೆ ಏನು? ನಿಮ್ಮ ಅನುಭವದ ಸಲಹೆ ಏನಂತೀರಿ? ಈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಹೆಂಗೈತೆ ಅಂದ್ರೆ ರೀ, ಇವತ್ತು ಗೌರ್ಮೆಂಟಲ್ಲಿ ಏನಾದರೂ ಒಂದು ಗ್ರೂಪ್ C ಹುದ್ದೆನೋ ಅಥವಾ ಗ್ರೂಪ್ D ಹುದ್ದೆನೋ ಅಥವಾ ಗ್ರೂಪ್ B ಅಥವಾ ಗ್ರೂಪ್ A ಹುದ್ದೆಗಳಿಗೆ ಏನಾದರೂ ಒಂದು ನೋಟಿಫಿಕೇಶನ್ ಆಯ್ತಂದ್ರೆ ರೀ, ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಶನ್ ಮಾಡಿದ್ರಂದ್ರೆ ಸಾವಿರಾರು ಲಕ್ಷಾಂತರ ಜನ ಅಪ್ಲಿಕೇಶನ್ ಆಗ್ತಾರೆ. ಯಾಕಂದ್ರೆ ಪದವೀಧರರು ಸಾಕಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಸರ್ಕಾರಿ ನೌಕರಿನ ಬೇಕಂತೇಳಿ ಆಸೆ ಪಡ್ತಾರೆ. ಮತ್ತು ಅವಾಗ ಏನಾಗ್ತೈತೆ ರೀ, ಕಾಂಪಿಟೇಷನ್ ಜಾಸ್ತಿ ಆಗ್ತೈತಿ. ಈಗ ಎಕ್ಸಾಂಪಲ್ ಒಂದು 100 ಹುದ್ದೆಗಳು ಏನಾದರೂ ನೋಟಿಫಿಕೇಶನ್ ಆಯ್ತಂದ್ರೆ ರೀ, ಅದು ಗ್ರೂಪ್ C ಇರ್ಬೋದು, ಗ್ರೂಪ್ D ಇರ್ಬೋದು ಅಥವಾ ಗ್ರೂಪ್ B ಇರ್ಬೋದು. ಒಂದು 100 ಹುದ್ದೆಗಳಿಗೆ ಏನಾದರೂ ಸರ್ಕಾರ ನೋಟಿಫಿಕೇಶನ್ ಮಾಡಿದಂದ್ರೆ ರೀ, ಕನಿಷ್ಠ ಅಂದ್ರೆ 1 ಲಕ್ಷ ಜನ, ಕನಿಷ್ಠ ಗರಿಷ್ಠ ಒಂದು 4 ರಿಂದ 5 ಲಕ್ಷ ಜನ ಅಪ್ಲಿಕೇಶನ್ ಆಗ್ತಾರೆ. ಅಷ್ಟೊಂದು ಕಾಂಪಿಟೇಷನ್ ಇರ್ತೈತೆ ರೀ. ನಾವು 5 ಲಕ್ಷ ಮಂದಿ ಅಥವಾ ಈಗ ನಾವು ಕನಿಷ್ಠ 1 ಲಕ್ಷ ಗರಿಷ್ಠ 5 ಲಕ್ಷ ಹಿಡಿದ್ರು ರೀ, ಈ 5 ಲಕ್ಷ ಮಂದಿಯೊಳಗೆ ನಾವು 100 ಮಂದಿಯೊಳಗೆ ಆಯ್ಕೆ ಆಗ್ಬೇಕ್ರಿ. ವಿಶೇಷವಾಗಿ KPSC ಎಕ್ಸಾಮ್ ಕರಿತಾರಲ್ರಿ, ಎಷ್ಟು ವರ್ಷಕ್ಕೆ ಎಷ್ಟು ಹುದ್ದೆ ಇದನ್ನು ಕರಿತಾರ ಅವರು? ಅಂದ್ರೆ ಒಂದೊಂದು ಸತಿ ಅಂದ್ರೆ ಆರ್ಥಿಕ ಇಲಾಖೆಯವರು ಎಷ್ಟು ಹುದ್ದೆಗಳು ಖಾಲಿ ಇದಾವ್ರಿ. ಮಿನಿಮಮ್ ಅಂದ್ರೆ ಒಂದು 250 ರಿಂದ 350 ಈ ರೇಂಜಲ್ಲಿ KS ಎಕ್ಸಾಮ್ಗಳಿಗೆ ನೋಟಿಫಿಕೇಶನ್ ಆಗ್ತೈತೆ ರೀ. ಈಗ ರೀಸೆಂಟಾಗಿ ಮೊನ್ನೆ ಹೊಸ ನೋಟಿಫಿಕೇಶನ್ ಆಗಿ ಈಗ ಮೇನ್ಸ್ ಎಕ್ಸಾಮಿನೇಷನ್ ತಯಾರಿ ಮಾಡ್ತಾ ಇದ್ದಾರೆ ರೀ.
ಈಗ ಎಕ್ಸಾಂಪಲ್ ಅಷ್ಟು ಜನ ಅಂದರೆ ಕನಿಷ್ಠ ಒಂದು 2.5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಕರೆಕ್ಟ್. ಆ 2.5 ಲಕ್ಷ ಜನದಲ್ಲಿ ರೀ ನಾವು 250 ಮಂದಿನ ಆಯ್ಕೆ ಮಾಡ್ತಾರೆ ರೀ. ಆ 250 ಮಂದಿಯಲ್ಲಿ ನಾವು ಸೆಲೆಕ್ಟ್ ಆಗ್ಬೇಕಂದ್ರೆ ರೀ ಸಾಕಷ್ಟು ತಯಾರಿಯನ್ನು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳು ಇರ್ತಾರೆ, ನಗರ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳು ಇರ್ತಾರೆ, ಬೆಂಗಳೂರಂಥ ಮಹಾನಗರ ಪಾಲಿಕೆಯಲ್ಲಿ ಓದಿ ಇಲ್ಲೇ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇರ್ತಾರೆ. ಅಂದ್ರೆ ಕಾಂಪಿಟೇಷನ್ ಕ್ಯಾಂಡಿಡೇಟ್ಗಳು ಏನಂದ್ರೆ ರೀ ಭಾಳ ಕಾಂಪಿಟೇಷನ್ ಅಂತ ಜಾಸ್ತಿ ಇರ್ತೈತೆ ರೀ. ಅಂಥದ್ರಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಈಗ ಪ್ರಿಪ್ರೇಷನ್ ಡಿಫ್ರೆಂಟ್ ಆಗಿರ್ಬೇಕು ರೀ. ಈಗ ನಮ್ಮ ಪ್ರಿಪ್ರೇಷನ್ ಹೆಂಗಿರ್ಬೇಕಂದ್ರೆ ಈಗ ಡೆಲ್ಲಿಯಲ್ಲಿ ಕೋಚಿಂಗ್ ಮಾಡ್ಕೊಂಬಂದಂಥ ಕ್ಯಾಂಡಿಡೇಟ್ಗಳು ಇರ್ತಾರೆ, ಬೆಂಗಳೂರಲ್ಲಿ ಕೋಚಿಂಗ್ ಮಾಡ್ಕೊಂಡು ಕ್ಯಾಂಡಿಡೇಟ್ ಇರ್ತಾರೆ. ಕೆಲವೊಂದು ಜನ ಯಾರಿಗೆ ಆರ್ಥಿಕವಾಗಿ ಸಬಲರಿಲ್ಲ ಅವರು ಧಾರವಾಡ, ಬೆಳಗಾವಿ ಇನ್ನಿತರ ಕೋಚಿಂಗ್ ಸೆಂಟ್ರಲ್ಲಿ ಓದಿ ಪ್ರಿಪೇರ್ ಆಗ್ತಿರ್ತಾರೆ. ಇಲ್ಲಿ ನಾವು ಡೆಲ್ಲಿಯಲ್ಲಿ ಓದಿದವರು ಮತ್ತು ಬೆಂಗಳೂರಲ್ಲಿ ಓದಿದವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ ಮಾಡ್ಬೇಕಾಗತ್ತೆ ರೀ. ಅವಾಗ ನಾವೇನಾಗ್ತೈತಿ ಒಂದು ಓದುವಂಥ ರೀತಿ ಚೇಂಜ್ ಆಗ್ಬೇಕು ರೀ. ಅಂದ್ರೆ ಕನ್ಸಿಸ್ಟೆಂಟ್ ಸ್ಟಡಿ ಅಂದರೆ ಡೈಲಿ ನಾವು 4 ತಾಸು ಹೋದ್ರಿ 5 ತಾಸು ಹೋದ್ರಿ ನಾವು ಎಷ್ಟು ಓದುತ್ತೀವಿ, ಎಷ್ಟು ವಿಷಯನ ನಾವು ಕವರ್ ಮಾಡ್ತೀವಿ, ಅದು ಕಂಟಿನ್ಯೂಟಿ ಇರ್ಬೇಕು ರೀ. ಇವತ್ತು ನಾವು ಒಂದು 4 ತಾಸು ಓದೋದ್ರಿ, ನೆಕ್ಸ್ಟ್ ಡೇ ಗ್ಯಾಪ್ ಮಾಡೋದು ಅಥವಾ 2 ತಾಸು ಓದೋದು, ಅದರ ನೆಕ್ಸ್ಟ್ ಡೇ ಇಲ್ಲಿ ಬಿಡೋ ನಾಳೆ ನೋಡೋಣ, ಆಗಂಗಿಲ್ಲ ರೀ. ಒಂದು ಸತಿ ನೀವು ನಾನು ಆ್ಯಕ್ಚುಲಿ KS ಎಕ್ಸಾಮ್ ಓದ್ಬೇಕಾದ್ರೆ ಪ್ರತಿದಿನ ನಾನು 8 ತಾಸು ಓದ್ತಾ ಇದ್ದೇನೆ ರೀ. ಕರೆಕ್ಟ್ 8 ಅವರ್ಸ್ ಓದ್ತಾ ಇದ್ದೇನೆ ರೀ. ಇನ್ನೊಂದು 2 ಅವರ್ಸ್ ಡಿಸ್ಕಸ್ ಮಾಡ್ತಾ ಇದ್ದು ರೀ ನಮ್ಮ. ಯಾಕಂದ್ರೆ ನಾವು ಆಲ್ಮೋಸ್ಟ್ KS ಓದ್ಬೇಕಾದ್ರೆ 10 ಅವರ್ಸ್ ಬೇಕೇ ಬೇಕ್ರಿ. ಕನಿಷ್ಠ ಅಂದ್ರೆ 10 ತಾಸು, ಅದಕ್ಕಿಂತ ಕಡಿಮೆ ಅಂತ ಮಾಡೋಕ್ಕಾಗಂಗಿಲ್ಲ ರೀ. ಮತ್ತು ಈಗಿನ ಇದ್ರಾಗ ಸ್ವಲ್ಪ ಹುಡುಗರು ಮೊಬೈಲ್ ಇದು ಭಾಳ ಐತಲ್ರಿ, ಈಗೆಲ್ಲ ಸ್ಮಾರ್ಟ್ಫೋನ್ ಹಾವ ಐತಲ್ರಿ. ನಾವು KS ಓದ್ಬೇಕಾದ್ರೆ ಅಷ್ಟು ಸ್ಮಾರ್ಟ್ಫೋನ್ದಾಗಲಿ ಸೋಷಿಯಲ್ ಮೀಡಿಯಾದು ಇದಿರಲಿಲ್ಲ ರೀ, ಅವಳಿ ಇರಲಿಲ್ಲ. ಬಟ್ ಏನಿದೆ ಸೋಷಿಯಲ್ ಮೀಡಿಯಾ ಮತ್ತು ಏನು ಇಂಟರ್ನೆಟ್ ಫೆಸಿಲಿಟಿ ಇದೆ, ಇದನ್ನು ನಾವು ಸರಿಯಾಗಿ ಬೆಳ್ಕೊಂಡ್ರೆ ನಮಗೆ ಬೆನಿಫಿಟ್ ಐತೆ ರೀ. ಇದನ್ನು ನಾವು ಸರಿಯಾಗಿ ಅಂದ್ರೆ ಹೆಂಗಾಗ್ತೈತೆ, ಸಾಕಷ್ಟು ನಿಮ್ಗೆ KS ಮತ್ತು IAS ಮೆಟೀರಿಯಲ್ಸು, ವಿವಿಧ ಕಾಂಪಿಟೇಟಿವ್ ಎಕ್ಸಾಮ್ ಮೆಟೀರಿಯಲ್ಗಳು ಎಲ್ಲ ನಮ್ಗೆ ಆನ್ಲೈನ್ದಾಗ ಸಿಗ್ತಾವೆ ರೀ. ನಾವಿದ್ದಾಗ ಅಷ್ಟೊಂದು ಇರಲಿಲ್ಲ ರೀ, ನಾವಿದ್ದಾಗ ಕಡಿಮೆ ಇತ್ತು. ಆಗ ಪ್ರಿಪೇರ್ ಮಾಡ್ತಿದ್ದಲ್ಲ ಅವಾಗ ಆನ್ಲೈನಲ್ಲಿ ಅಷ್ಟೊಂದು ಮಟೀರಿಯಲ್ ಇರಲಿಲ್ಲ. ಮತ್ತು ಅವಾಗ ಇಂಟರ್ನೆಟ್ ಕಾಸ್ಟು ಜಾಸ್ತಿ ಇತ್ತು, ನಾವು ಜಾಸ್ತಿ ಇಂಟರ್ನೆಟ್ ಯೂಸ್ ಮಾಡ್ತಿರ್ಲಿಲ್ಲ. ಈಗ ಇಂಟರ್ನೆಟ್ ಕಾಸ್ಟ್ ತುಂಬ ಕಡಿಮೆ ಐತೆ ರೀ. ಈಗ ನಾವು ಇಂಟರ್ನೆಟ್ ಫೆಸಿಲಿಟಿನ ನಾವು ಸರಿಯಾಗಿ ಯೂಸ್ ಮಾಡ್ಕೊಂಡು ಅಂದ್ರೆ ಸಾಕಷ್ಟು ಸ್ಟಡಿ ಮಟೀರಿಯಲ್ ಅವೈಲೇಬಲ್ ಐತೆ ರೀ. ಅದನ್ನೇ ಇಟ್ಕೊಂಡು ನಾವು ಸೆಲ್ಫ್ ಸ್ಟಡಿನ ಮಾಡ್ಬೋದು. ಈಗ ನಾವು ಕೋಚಿಂಗ ತೊಗೋಬೇಕಂತಿಲ್ಲ ರೀ. ಈಗ ಸ್ವಲ್ಪ ಅನುಕೂಲ ಭಾಳ ಈಗ. ಹ್ಞೂ ರೀ. ಬಟ್ ಆ ಸೋಷಿಯಲ್ ಮೀಡಿಯಾನ ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಮಗೆ ಬೆನಿಫಿಟ್ ಐತೆ ರೀ. ಆ ಸೋಷಿಯಲ್ ಮೀಡಿಯಾಗ ಏನಾಗ್ತೈತಿ, ಈಗ ನಾವು ಫೇಸ್ಬುಕ್ ನೋಡ್ಕೊತ ಕೂತು ಅಂದ್ರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಈಗ ಆಮೇಲೆ ಇನ್ಸ್ಟಾಗ್ರಾಮು, ಈಗ ಏನೇನು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳು ಬಂದವ್ರಿ. ಟೈಮ್ ಪಾಸ್ ಅಟ್ರಾಕ್ಷನ್ ಆಗಬೇಡ್ರಿ ಅಂತೀರಿ ನೀವು. ಹೌದು, ಅದೊಂದು ಟೈಮ್ ಪಾಸ್ ಮೀಡಿಯಾಗಳು ರೀ ಮ್ಯಾಕ್ಸಿಮಮ್. ಅದನ್ನ ನಾವು ಟೈಮ್ ಪಾಸ್ ಮಾಡ್ಕೊಂತ ಹೋದಂದ್ರೆ ಟೈಮ್ ಹೋಗಿಬಿಡ್ತೈತಿ. ಅದಕ್ಕೆ ನಾವು ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡ್ತಿರ್ತೀವಿ 1 ಇಯರ್, ಈ 1 ಇಯರ್ ನಾವು ಇದು ನಂದು ಎಲ್ಲ ಏನು ಎಂಜಾಯ್ಮೆಂಟ್ ಅದ ಅದನ್ನು ನಾವು ಸ್ಟಾಪ್ ಮಾಡಿ ಪ್ಯೂರ್ಲಿ ನಾನು ಸ್ಟಡಿ ಮಾಡ್ತೀನಿ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡ್ತೀನಿ ಅಂತ ಮನಸ್ಸು ಇಟ್ಕೊಂಡು ಮಾಡ್ಬೇಕ್ರಿ. ಒಂದು ತಪಸ್ಸರನ ರೀ ಇದು. ಹುಡುಗರು ತಪಸ್ತರ ಮಾಡ್ಬೇಕು ಅಂತೀರಿ. ಹೌದು ರೀ, ಯಶಸ್ವಿ ಸಿಗೋದು ಗ್ಯಾರಂಟಿ. ಹೌದು, 1 ಇಯರ್ ನಾವು ಕರೆಕ್ಟಾಗಿ ಡೈಲಿ 8 to 10 ಅವರ್ಸ್ ಕನ್ಸಿಸ್ಟೆಂಟಾಗಿ ಡೈಲಿ ಸ್ಟಡಿ ಮಾಡಿದ್ದು ಅಂದ್ರೆ ರೀ ಯಾವುದೇ ಕೋಚಿಂಗ್ ಸೆಂಟರ್ದ ಅಂದರೆ ಕೋಚಿಂಗ್ ಸೆಂಟ್ರಿಗೆ ಹೋಗದೆ ಸೆಲ್ಫ್ ಸ್ಟಡಿ ಮಾಡಿ ಸಕ್ಸಸ್ ಆಗ್ಬೋದು ರೀ. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು. ಆಮೇಲೆ ಇನ್ನೊಂದು ಏನಾಗ್ತೈತೆ ರೀ, ಪ್ರತಿಯೊಂದು ಬುಕ್ ಸ್ಟಾಲಲ್ಲಿ ಎಲ್ಲ ಬುಕ್ಸು ಸಿಗ್ತಾವೆ, ಎಲ್ಲರೂ ಓದೋದು ಸೇಮ್ ಬುಕ್ಸೇ. ಆದರೆ ಆ 250 ಮಂದಿಯಲ್ಲಿ ನಾವು ಆಯ್ಕೆ ಆಗ್ಬೇಕಂದ್ರೆ ನಮ್ಮದೇ ಆದಂಥ ಮೆಥಡ್ನ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಹೌದು ರೀ. ಆಮೇಲೆ ಇಲ್ಲಿ ಏನಾಗ್ತದೆ ಅಂದ್ರೆ ಹಾರ್ಡ್ ವರ್ಕು ಮಾಡ್ಬೇಕ್ರಿ, ಅಟ್ ದ ಸೇಮ್ ಟೈಮ್ ಸ್ಮಾರ್ಟ್ ಸ್ಟಡಿನೂ ಮಾಡ್ಬೇಕಾಗತ್ತೆ. ಆಮೇಲೆ ಯೂಶ್ವಲಿ ಒಬ್ಬೊಬ್ರದ್ದು ಒಂದೊಂದು ಥರ ಪ್ರಿಪ್ರೇಷನ್ ಇರ್ತೈತೆ. ನಾವೆಲ್ಲ ಸಾಕಷ್ಟು ಬುಕ್ಗಳನ್ನು ಓದಿ ನನ್ನದೇ ಆದಂಥ ನೋಟ್ಸ್ ಮಾಡ್ಕೋತಿದ್ದೇನೆ ರೀ ನಾನು ಪ್ರಿಪೇರ್ ಆಗ್ಬೇಕಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ. ನಿಮ್ದು ಓನ್ ಇವನ್ನ ರೆಡಿ ಮಾಡಿಬಿಡ್ತಿದ್ರಿ. ಹೌದು ರೀ. ಈಗ ನಮ್ಮದೇ ಆದಂಥ ಒಂದು ಸ್ಟಡಿ ಮಟೀರಿಯಲ್ ಮಾಡ್ಕೊಂಡ್ರೆ ಏನಾಗ್ತೈತೆ ರೀ, ಎಕ್ಸಾಮಿನೇಷನ್ ಟೈಮಲ್ಲಿ ಆ ಸಬ್ಜೆಕ್ಟ್ನ ಬೇಗ ಕವರ್ ಮಾಡಿ ರಿವಿಷನ್ ಮಾಡೋಕೆ ಈಸಿ ಆಗ್ತೈತೆ ರೀ. ಇನ್ನು ಬುಕ್ ಓದಿ ಅದನ್ನು ನಮ್ಮ ಸ್ವಂತ ಓನ್ ಮೆಟೀರಿಯಲ್ ಮಾಡ್ಕೊಂಡಂದ್ರೆ ಅದನ್ನು ನಾವು ಓದುವಾಗ ಏನು ಅನ್ಸೈತೆ, ನಾ ಹಿಂದೊಂದ್ಸಲ ಓದಿದ್ದೀನಿ ಅಂತ ಈಸಿಯಾಗಿ ನೆನಪು ಹೋಗ್ತಾವೆ ರೀ. ಆಮೇಲೆ ಎಲ್ಲರೂ ಓದುವಂಥ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಗಳು ಸೇಮ್ ಇರೋದ್ರಿಂದ ನಮ್ಮದೇ ಆದಂಥ ಮೆಥಡಲ್ಲಿ ನಮ್ಮದೇ ಆದಂಥ ನೋಟ್ಸ್ ಮಾಡ್ಕೊಂಡು ಅಂದ್ರೆ ರೀ ಪ್ರಿಪ್ರೇಷನ್ ಈಸಿ ಆಗ್ತೈತಿ ಮತ್ತು ಸ್ಕೋರ್ ಮಾಡೋಕೆ ಈಸಿ ಆಗ್ತೈತೆ ರೀ. ಅಂದ್ರೆ ಹುಡುಗರಿಗೆ ನೀವು ಮೇಲಿನ ಮೇಲೆ ಓದಬೇಕು, ಬರೆದು ತೆಗಿಬೇಕು, ಅಥವಾ ಅದೆಲ್ಲ ಸಬ್ಜೆಕ್ಟ್ನ ನಿಮ್ಮದೇ ಆದಂಥ ಕ್ವಶನ್ ಆ್ಯಂಡ್ ಆನ್ಸರ್ ರೆಡಿ ಮಾಡ್ಕೋಬೇಕು ಅಂತೀರಿ ನೀವು. ಹೌದು ಸರ್. ಈಗ ಹೆಂಗಂದ್ರೆ ರೀ ಪ್ರಿಲಿಮಿನರಿ ಎಕ್ಸಾಮಿನೇಷನ್ದ ಮೆಥಡ್ ಬೇರೆ ರೀ. ಇಲ್ಲಿ ಫ್ಯಾಕ್ಟ್ಸನ್ನ ನೆನ್ಪಿಟ್ಕೋಬೇಕಾಗತ್ತೆ ರೀ. ಅಂದ್ರೆ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ ರೀ, ಮಲ್ಟಿಪಲ್ ಚಾಯ್ಸ್ 4 ಆನ್ಸರ್ ಕೊಟ್ಟಿರ್ತಾರೆ, ಅದರಲ್ಲಿ ಟಿಕ್ ಮಾಡ್ಬೇಕು. ಅದಕ್ಕೆ ತಕ್ಕಂಗೆ ನಾವು ಪ್ರಿಪ್ರೇಷನ್ ಮಾಡೋದು. ಮೇನ್ಸ್ ಅಂದ್ರೆ ಏನಾಗ್ತೈತೆ ರೀ, ಇಲ್ಲಿ ಎಸ್ಸೆ ಟೈಪ್ ಕ್ವಶನ್ಸ್ ಇರ್ತಾವೆ ರೀ, ರೈಟಿಂಗಲ್ಲಿ ಎಕ್ಸಾಮಿನೇಷನ್ಸ್.
ಇಲ್ಲಿ ಅಂದ್ರೆ ಸಬ್ಜೆಕ್ಟ್ಸ್ ಹೆಂಗಂದ್ರೆ ಬರೆಯುವಂಥ ಸ್ಕಿಲ್ ಬೇಕ್ರಿ ಇಲ್ಲಿ. ನಾವು ಈ ಹೆಚ್ಚು ವಿಷಯಗಳನ್ನು ಓದಿರೋದನ್ನು ಎಲ್ಲನೂ 3 ಅವರ್ಸಲ್ಲಿ ಕವರ್ ಮಾಡೋಕ್ಕಾಗಲ್ಲ ರೀ. ಅದನ್ನು ಎಷ್ಟು ಬರೀಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ನಮ್ಮ ಆನ್ಸರ್ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಸಾಕಷ್ಟು ಅಂದ್ರೆ ಹಳೆ ಕ್ವಶನ್ ಪೇಪರ್ ಸಿಗ್ತಾವ್ರಿ. ಅಂದ್ರೆ ಆರಂಭ, ಮಧ್ಯಂತರ, ಕನ್ಕ್ಲೂಷನ್ ಪಾಯಿಂಟ್ ನಾವು ರೆಡಿ ಮಾಡ್ಕೋಬೇಕಂತೀರಿ ನೀವು? ಹೌದೌದು. ಯಾವುದೇ ಒಂದು ಉತ್ತರಕ್ಕೆ, ಹೌದು, ಯಾವುದೋ ಕ್ವಶನ್ಗೆ ಈ ರೀತಿ ಉತ್ತರ ರೆಡಿ ಮಾಡ್ಕೋಬೇಕು ಅಂತೀರಿ ನೀವು? ಹೌದು. ಈಗ ಹಳೆ ಕ್ವಶನ್ ಪೇಪರ್ ಇರ್ತಾವ್ರಿ, ಆಮೇಲೆ ಸಾಕಷ್ಟು ಮಾಡೆಲ್ ಕ್ವಶನ್ ಪೇಪರ್ ಸಿಗ್ತಾವೆ. ಅವುಗಳನ್ನ ಮೊದಲು ನಾವು ಪ್ರಿಪ್ರೇಷನ್ಸ್ ಮುಗಿಸಿದ್ವಿ ಅಂದ್ರೆ ಮುಗಿಸಿದ ತಕ್ಷಣ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮುಗಿಸಿದ ತಕ್ಷಣ ರೀ ಸಾಕಷ್ಟು ಕ್ವಶನ್ ಬ್ಯಾಂಕ್ಗಳು ಇರ್ತಾವೆ. ಮತ್ತು ಕೆಲವೊಂದು ಕೋಚಿಂಗ್ ಸೆಂಟರ್ಗಳು ಕೂಡ ಈ ಮಾಕ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ ರೀ. ಅಲ್ಲಿ ಟೆಸ್ಟ್ಗಳನ್ನ ಬರೀಬೇಕು. ಏನಾಗ್ತೈತಿ, ಎಕ್ಸಾಮಿನೇಷನ್ ಟೈಮ್ನಾಗ ನೇರ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋದ್ರೆ ಭಯ ಅನ್ನೋದು ಇರ್ತೈತೆ ರೀ. ನಾವು ಸಾಕಷ್ಟು ಕೋಚಿಂಗ್ ಸೆಂಟ್ರಲ್ಲಿ ಹೋದ್ರೆ ಏನಾಗ್ತೈತಿ, ಸಾಕಷ್ಟು ಪ್ರಿಪ್ರೇಷನ್ ಮಾಡಿದಂಥ ವಿದ್ಯಾರ್ಥಿಗಳು ಬಂದು ಬರೀತಿರ್ತಾರೆ ಅಲ್ಲಿ. ಅವಾಗ ಕಾಂಪಿಟೇಟಿವ್ ಮನೋಭಾವನೆ ಬೆಳೆದೈತಿ. ಅವಾಗ ನಮಗೆ ಏನಾಗ್ತೈತೆ ರೀ, ಡೇ ಬೈ ಡೇ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತೈತೆ ರೀ. ಪ್ರಿಲಿಮಿನರಿ ಎಕ್ಸಾಮ್ ಮೇನ್ಸದು ಕೂಡ ಹಂಗೆ ರೀ. ಮೇನ್ಸದು ಏನಾಗ್ತೈತಿ, ಇಲ್ಲಿ ಪ್ರಿಲಿಮ್ಸು ಪ್ಯೂರ್ಲಿ ಫ್ಯಾಕ್ಚುಯಲ್ ಇರ್ತೈತೆ ರೀ. ಮೇನ್ಸ್ ಥೆರಾಟಿಕಲ್ ಕ್ವಶನ್ಸ್ ಇರ್ತಾವೆ ರೀ. ಮತ್ತು ಅಪ್ಲಿಕೇಶನ್ ಆಫ್ ಮೈಂಡ್ನ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ ರೀ ಇಲ್ಲಿ. ಯಾಕಂದ್ರೆ ಜನರಲ್ ಸ್ಟಡೀಸ್ ಅಂದರೆ ಇದೇ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ತಕ್ಕಂಗೆ ಏನಾಗ್ತೈತೆ ರೀ, ಪ್ರಿಪ್ರೇಷನನ್ನು ಮುಗಿಸಿದ ಮೇಲೆ ಓಲ್ಡ್ ಕ್ವಶನ್ ಪೇಪರ್ಸನ್ನು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಮನ್ಯಾಗ. 3 ಅವರ್ಸಲ್ಲಿ ನಾವು ಎಕ್ಸಾಮಿನೇಷನ್ನ ಮುಗಿಸುವ ಅಂದರೆ ಎಲ್ಲ ಕ್ವಶನ್ಸು ಕವರ್ ಆಗಬೇಕು. ಮತ್ತು ಕ್ವಶನ್ಸನ್ನು ಮುಗಿಸೋದಂತಲ್ಲ, ಎಫೆಕ್ಟಿವ್ ಆನ್ಸರ್ ಇರ್ಬೇಕು ರೀ. ರೂಢ ಮಾಡ್ಕೋಬೇಕು. ಇಂಟ್ರಡಕ್ಷನ್ ಯಾವ ರೀತಿ ಇರಬೇಕು, ಆಮೇಲೆ ನಮ್ಮದು ಆನ್ಸರಲ್ಲಿ ಮಧ್ಯಂತರ ಯಾವ ರೀತಿ ಇರಬೇಕು, ಆಮೇಲೆ ಕನ್ಕ್ಲೂಷನ್ ಯಾವ ರೀತಿ. ಎಲ್ಲರೂ ಆನ್ಸರ್ ಬರೀತಾರೆ, ಬಟ್ ನಾವು ಬರೆಯುವಾಗ ಡಿಫ್ರೆಂಟ್ ಆಗಿರ್ಬೇಕು ಆನ್ಸರು. ಅದನ್ನ ತಯಾರಿ ಆಗ್ಬೇಕಂದ್ರೆ ನಾವು ಸಾಕಷ್ಟು ಎಕ್ಸಾಮಿನೇಷನ್ ಇಂಪ್ರೆಸ್ ಆಗ್ಬೇಕು. ಅದು ಹೌದು ರೀ, ಹೌದು. ನಾವು ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ದು ಅಂದ್ರೆ ಕೋಚಿಂಗ್ ಸೆಂಟ್ರಲ್ಲಿ ಮಾಕ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಮಾಕ್ ಟೆಸ್ಟ್ಗಳು, ಅಲ್ಲಿ ಹೋಗ್ಬೇಕು. ಮನೆಯಲ್ಲಿ ಕೂಡ ಅಂದ್ರೆ ನಾವು ಎಕ್ಸಾಮಿನೇಷನ್ ಸೆಂಟರ್ನಾಗ ಯಾವ ರೀತಿ ನಾವು ಹೋಗಿ ಎಕ್ಸಾಮ್ ಬರೀತಿರಲ್ಲ ಹಂಗೆ ಮನೆಯಲ್ಲೇನ ಬರೀಬೇಕ್ರಿ. 3 ಅವರ್ಸ್ ಟೈಮ್ ಇಟ್ಕೊಂಡು ಒಂದು ಕ್ವಶನ್ ಪೇಪರ್ನ ಬಿಡಿಸ್ಬೇಕು. ಹಂಗೆ ಮಾಡಿದಾಗ ನಿಮಗೆ ಯಶಸ್ವಿ ಕಟ್ಟಿಟ್ಟು ಬುತ್ತಿ ಅಂತೀರಿ. ಹೌದು ರೀ. ಆಮೇಲೆ ಪ್ರಿಲಿಮಿನರಿ ಆಯಿತು, ಮೇನ್ಸ್, ಇಂಟರ್ವ್ಯೂ ಕೂಡ ಹಂಗೆ ರೀ. ಇಂಟರ್ವ್ಯೂ ಪ್ರಿಪ್ರೇಷನ್ನ ಅದಕ್ಕೂ ಕೂಡ ಮಾಕ್ ಇಂಟರ್ವ್ಯೂಸನ್ನು ಮಾಡ್ತಾರೆ ರೀ ಕೋಚಿಂಗ್ ಸೆಂಟರ್ ಅವರು. ನಾವು ಡೈರೆಕ್ಟ್ಲಿ ಇಂಟರ್ವ್ಯೂ ಹಾಲಿಗೆ ಹೋದಾಗ ಭಯ ಅನ್ನೋದು ಇರ್ತೈತೆ ರೀ. ಏನು ಕ್ವಶನ್ ಕೇಳ್ತಾರೆ, ಯಾವ ರೀತಿ ಹೇಳ್ಬೇಕಂತ. ಅಲ್ಲಿ ಏನೋ ನಮ್ಮ ಡಿಗ್ರಿ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೋ, ಮತ್ತು ನಮ್ಮ ನೇಟಿವ್ ಡಿಸ್ಟ್ರಿಕ್ಟ್ ಟು ನೇಟಿವ್ ಪ್ಲೇಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೋ, ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ಕೇಳ್ತಾರೋ, ಇಂಟರ್ನ್ಯಾಷನಲ್ ಇಶ್ಯೂಸ್ ಕೇಳ್ತಾರೆ. ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನಮಗೆ ಐಡಿಯಾ ಇರಂಗಿಲ್ಲ ರೀ. ನಾವು ಇಂಟರ್ವ್ಯೂಗನ್ನು ಕೂಡ ಏನೋ ಪ್ರಿಪ್ರೇಷನ್ ಮಾಡಿ, ಈಗ ಫ್ರೆಂಡ್ಸ್ ಎಲ್ಲ ಜೊತೆಗೆ ಏನು ಓದ್ತಿರ್ತಿರಲ್ಲ, ನಾವು ಡಿಸ್ಕಷನ್ ಮಾಡೋದಾಗಲಿ, ಕೋಚಿಂಗ್ ಸೆಂಟರ್ಗಳು ಮಾಕ್ ಇಂಟರ್ವ್ಯೂ ಅಂತ ಕಂಡಕ್ಟ್ ಮಾಡ್ತಾರೆ ರೀ. ಆ ಇಂಟರ್ವ್ಯೂ ಅಟೆಂಡ್ ಆದ್ರೆ ನಮಗೇನಾಗ್ತೈತಿ, ಸ್ವಲ್ಪ ಧೈರ್ಯ ಬರ್ತೈತಿ, ಇಂಟರ್ವ್ಯೂ ಫೇಸ್ ಮಾಡೋಕೆ ಈಸಿ ಆಗ್ತೈತೆ ರೀ, ಕಾನ್ಫಿಡೆನ್ಸ್ ಬರ್ತೈತಿ. ಇದು ಈ ರೀತಿ ಪ್ರಿಪ್ರೇಷನ್ ಮಾಡಿದ್ರೆ ಏನಾಗ್ತೈತೆ ರೀ, ಅಲ್ಟಿಮೇಟ್ಲಿ 1 ಇಯರ್ ಕನ್ಸಿಸ್ಟೆಂಟ್ ಸ್ಟಡೀಸು, ಆಮೇಲೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ಸ್ಟಡೀಸ್ ಮಾಡಿದ್ರೆ 100% ಪ್ರತಿಯೊಂದು ವಿದ್ಯಾರ್ಥಿಗಳು ಸಕ್ಸಸ್ ಆಗ್ತಾರೆ. ಭಾಳ ಮಂದಿಗೆ ಏನೈತಿ, ನಾ ಗ್ರಾಮೀಣ ಪ್ರದೇಶದಿಂದ ಬಂದೇನಿ, ನಾನು ಕಾಂಪಿಟೇಟಿವ್ ಎಕ್ಸಾಮ್ನ ನಾನು ಸಕ್ಸಸ್ ಆಗ್ತೀನಿ ಇಲ್ಲೋ ಅನ್ನೋದು ಭಾಳ ಜನಕ್ಕೆ ಭಯ ಇರ್ತೈತೆ ರೀ. ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ. ಹೌದು. ಇವನ್ ನಾವು ಕೂಡ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ಬೇಕಾದ್ರೆ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ಇದೆಲ್ಲ ಭಾಳ ಡಿಫಿಕಲ್ಟ್ ಇದು, ಭಾಳಷ್ಟು ಜನ ಬರೀತಾರೆ, ಎಲ್ಲ ಡೆಲ್ಲಿ ಕೋಚಿಂಗ್ ಹೋಗಿ ಬಂದಿರ್ತಾರೆ, ಬೆಂಗಳೂರು ಕೋಚಿಂಗ್ ಹೋಗಿ ಬಂದಿರ್ತಾರೆ, ನೀವೆಲ್ಲ ಎಲ್ಲ ಆಗ್ತಾರೆ. ಸ್ಟಾರ್ಟಿಂಗ್ ನಾವು 2008 ಫಸ್ಟ್ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಜನ ನಮಗೂ ಡಿಸ್ಕರೇಜ್ ಮಾಡ್ತಾ ಇದ್ದಾರೆ. ಬಟ್ ನಾವು ಒಂದು ನಿರ್ಧಾರ ಮಾಡಿದ್ವಿ, ಆಲ್ರೆಡಿ ನಾವು ಕಾಲಂತ ಇಟ್ಬಿಟ್ಟಿದ್ವಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂತ. ಇನ್ನು ವಾಪಸ್ ಹೋದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ರೀ, ಸಾಕಷ್ಟು ಪರಿಶ್ರಮ ಮಾಡಿ ಓದಿ, ಅಂದರೆ ಅಲ್ಟಿಮೇಟ್ಲಿ ಏನಂದ್ರೆ ಸರ್, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಏನಂದ್ರೆ ಒಂದು ಸತಿ ನಾವು ಎಂಟ್ರಿ ಆಗಿದ್ವು ಅಂದ್ರೆ ಸಕ್ಸಸ್ ಆಗೇ ಆಗ್ತೀವಿ ಅನ್ನೋ ಒಂದು ಮನೋಭಾವನೆಯಿಂದ ಹೋಗ್ಬೇಕ್ರಿ. ನಾನು ಆಗ್ತೀನಿ ಇಲ್ಲೋ ಅಂತೇಳಿ ಒಂದು ಅನ್ಮನ್ಸ್ಕೊಂಡು ಹೋದ್ರೆ ಸಕ್ಸಸ್ ಆಗೋದು ಕಡಿಮೆ. ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಹೋದ್ರೆ ಡೆಫಿನೆಟ್ಲಿ ಆಗ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಲ್ಲೇ ಕಾನ್ಫಿಡೆನ್ಸ್ ತುಂಬ್ತೀರಿ, ಆತ್ಮವಿಶ್ವಾಸ ತುಂಬ್ಕೊಂಡು ಅಭ್ಯಾಸ ಮಾಡಿರಿ, ನಾವು ಗೆಲ್ತೀನಿ ಅನ್ನೋ ಭಾವ ಇಟ್ಕೊಂಡು ಮಾಡಿರಿ, ಭಾವ ಇಟ್ಕೋದಲ್ಲ ಚಂದಂಗೆ ಅಭ್ಯಾಸ ಮಾಡಿರಿ ಅಂತ ಹೇಳ್ತೀರಿ ನೀವು. ಹೌದು. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಇನ್ನೊಂದು ಏನು ರೀ, ರಿಸರ್ವೇಷನ್ ಇರ್ತೈತಿ. ಇಲ್ಲಿ ಹಾರಿಜಾಂಟಲ್, ವರ್ಟಿಕಲ್ ರಿಸರ್ವೇಷನ್, ಹಾರಿಜಾಂಟಲ್ ಅಂದರೆ SC ST ಕ್ಯಾಟಗರಿ 1 2A 2B 3A 3B ಅಂತ ಇರ್ತೈತಿ. ಇಲ್ಲಿ ಏನಾಗಿಬಿಡ್ತೈತಿ, ನಾವು ಭಾಳಷ್ಟು ಜನ ನಾವು ಕ್ಯಾಟಗರಿ ಸ್ಟೂಡೆಂಟ್ ಅದು ಅಂದ್ರೆ ಅಥವಾ SC ST ಸ್ಟೂಡೆಂಟ್ ಅದು ಅಂದ್ರೆ ಏನಂದು ಹೆಂಗೋ ಬಿಡು ರಿಸರ್ವೇಷನ್ ಐತಿ, ನಡೀತೈತಿ, ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಸೆಲೆಕ್ಟ್ ಹಾಕಿನಿ ಅಂತ ಮನೋಭಾವನೆ ಇತ್ತಂದ್ರೆ ಏನಾಗ್ತೈತೆ ರೀ, ನಾವು ಸಕ್ಸಸ್ ಆಗೋದು ಭಾಳ ಕಡಿಮೆ ಆಗುತ್ತೆ. ಆ ಕಮ್ಯುನಿಟಿ ಒಳಗೆ ಶಾನೆ ಹುಡುಗರು ಇರ್ತಾವೆ. ಇರ್ತಾರೆ. ನಾವು ಪ್ರಿಪ್ರೇಷನ್ ಹೆಂಗಿರ್ಬೇಕಂದ್ರೆ ರೀ, ನಾನು ಜನರಲ್ ಮೆರಿಟಲ್ಲೇ ಆಯ್ಕೆ ಆಗ್ತೀನಿ, ನಾನು ಜನರಲ್ ಮೆರಿಟಲ್ಲೇ ಟಾಪ್ 10 ಬರ್ತೀನಿ, ಟಾಪ್ ಪೊಸಿಷನಲ್ಲಿ ಇರ್ತೀನಿ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ನಾವು ಓದಬೇಕಾಗ್ತೈತೆ ರೀ. ಅವಾಗ ಏನಾಗ್ತೈತಿ, ಈಗ ಜನರಲ್ ಮೆರಿಟ್ ಅಂದ್ರೆ 50% ಸೀಟ್ ಇರ್ತಾರೆ. 100 ಸೀಟ್ ಕರೆದಾರ ಅಂದ್ರೆ ಅದರ 50 ಸೀಟ್ಸ್ ಜನರಲ್ ಮೆರಿಟಿಗೆ ಬರ್ತಾವೆ, 50 ಸೀಟ್ ರಿಸರ್ವೇಷನ್ ಇರ್ತಾರೆ. ಆ 50 ಸೀಟಿಗೆ ನಾವು ಕಾಂಪಿಟೇಷನ್ ಮಾಡ್ಬೇಕ್ರಿ.
ಅವಾಗ ನಮಗೇನಾಗ್ತೈತಿ ಒಳ್ಳೆ ಸ್ಕೋರ್ ಮಾಡ್ತೀವಿ ಮತ್ತು ಒಳ್ಳೆ ಪೋಸ್ಟ್ಗಳು ಸಿಗ್ತಾವೆ ರೀ. ಇದು ನಿಮ್ಮದು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಸಲಹೆ. ಹೌದು. ಹಾಂ, ಒಳ್ಳೆ ಸರ್. ನಿಮ್ಮದು ಫ್ಯಾಮ್ಲಿ ಸರ್? ನಮ್ಮ ವೈಫ್ ಬಂದುಬಿಟ್ಟು ಸಮತಾ ಅಂತೇಳಿ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ನನಗೆ 2 ಜನ ಮಕ್ಕಳಿದ್ದಾರೆ. ದೊಡ್ಡವಳು ಸಾಧನಾ ಅಂತ, ಅವಳು 8th ಸ್ಟ್ಯಾಂಡರ್ಡಲ್ಲಿದ್ದಾಳೆ. ಎರಡನೇವಳು ಸಾನ್ವಿ ಅಂತ, ಅವಳು 3rd ಸ್ಟ್ಯಾಂಡರ್ಡಲ್ಲಿದ್ದಾಳೆ. ಹಾಂ ಹಾಂ, ಇದು ನಿಮ್ಮದು ಬಯೋಡಾಟಾ? ಹೌದು ರೀ. ಹಾಂ 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 ಹಾಂ, ಒಳ್ಳೆ ಸರ್. ಇಲ್ಲಿವರೆಗೆ ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ತಮ್ಮ ಅನುಭವಗಳನ್ನ ಹೇಳಿದ್ರಿ. ತಾವು ಬೆಳೆದು ಬಂದ ಜರ್ನಿ ಯಾವ ರೀತಿ ಇತ್ತು, ಯಾವ ರೀತಿ ಕಾಂಪಿಟೇಷನ್ ಫೇಸ್ ಮಾಡಿ ಗೆದ್ದು ಹೆಂಗೆ, ಯಾವ ಹುದ್ದೆಯನ್ನು ಅನುಭವಿಸಿದ್ದೀವಿ, ಆ ಹುದ್ದೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹುಡುಗರಿಗೆ ಯಾವ ರೀತಿ ಸ್ಟಡಿ ಮಾಡಿದ್ರೆ ನಿಮಗೆ ಕಾಂಪಿಟೇಷನ್ ಸಕ್ಸಸ್ ಸಿಗ್ತೈತೆ ಅನ್ನೋದ್ರ ಬಗ್ಗೆನೂ ಮಾರ್ಗದರ್ಶನ ಮಾಡಿದ್ರಿ. ಅದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ತಮಗೂ ಕೂಡ ಧನ್ಯವಾದಗಳು ಸರ್.